ಜ್ಞಾನ ಸಂಹಿತ ಮಾಸಪತ್ರಿಕೆ ಮೇ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 22587623225825. ಇಮೇಲ್ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 22587623225825. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.theblibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 7 ಜುಲೈರಿಂದ 27 ಡಿಸೆಂಬರ್ರವರೆಗೆ 6 ತಿಂಗಳ ಡಿಜಿಟಲ್ ಸಾಕ್ಷರತಾ ತರಬೇತಿ ಕಾರ್ಯಕ್ರಮವು ಪ್ರಾರಂಭವಾಗುತ್ತಿದ್ದು, ಇದಕ್ಕೆ ನೋಂದಾಯಿಸಿಕೊಳ್ಳಲು ಜೂನ್ 30 ಕೊನೆಯ ದಿನವಾಗಿರುತ್ತದೆ. ಮಿತ್ರ ಜ್ಯೋತಿ ಮತ್ತು NIIT ಸಹಯೋಗ ಹಾಗೂ ದೃಢೀಕರಣದೊಂದಿಗೆ ನಡೆಯುವ ಈ ತರಬೇತಿ ಕಾರ್ಯಕ್ರಮಕ್ಕೆ 12ನೇ ತರಗತಿ ಅಥವಾ ದ್ವಿತೀಯ PUC ತೇರ್ಗಡೆ ಹೊಂದಿರುವ 18 ವರ್ಷಕ್ಕಿಂತ ಮೇಲ್ಪಟ್ಟ ದೃಷ್ಟಿ ವಿಶೇಷ ಚೇತನರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಕಂಪ್ಯೂಟರ್ ಶಿಕ್ಷಣದೊಂದಿಗೆ ಚಲನಶೀಲತೆಯ ತರಬೇತಿ, ಇಂಗ್ಲಿಷ್ ಭಾಷಾ ಸಂವಹನ, ಕಾನೂನು ಹಾಗೂ ಹಕ್ಕುಗಳ ಬಗ್ಗೆ ತಿಳುವಳಿಕೆ, ವ್ಯಕ್ತಿತ್ವ ವಿಕಸನ, ಆರೋಗ್ಯ, ಉದ್ಯೋಗ ಮಾರ್ಗದರ್ಶನ ಮುಂತಾದ ಇತರ ಜೀವನ ಕೌಶಲ್ಯಗಳನ್ನು ಒಳಗೊಂಡಿದೆ. ಈ ಮಾಹಿತಿಯನ್ನು ಆಸಕ್ತರೆಲ್ಲರಿಗೂ ತಿಳಿಸಿ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲರೂ ಕೂಡಿ ಎಲ್ಲರನ್ನೂ ಒಳಗೊಂಡ ಆತ್ಮವಿಶ್ವಾಸದ ಡಿಜಿಟಲ್ ಸಬಲೀಕರಣದ ಪ್ರಪಂಚವನ್ನು ನಿರ್ಮಿಸೋಣ. ತಂತ್ರಜ್ಞಾನ, ಆತ್ಮವಿಶ್ವಾಸ ಹಾಗೂ ಸ್ವತಂತ್ರತೆಯ ಮೂಲಕ ದೃಷ್ಟಿ ವಿಶೇಷ ಚೇತನರನ್ನು ಸಬಲೀಕರಿಸೋಣ. ಹೆಚ್ಚಿನ ಮಾಹಿತಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿರುವ ಶ್ರೀಯುತ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 9741663498 ಅಥವಾ 22587623222825. ಸಿಟಿ ಕೋಡ್ 80, ಎಕ್ಸ್ಟೆನ್ಷನ್ 30 ಮೂಲಕ ಸಂಪರ್ಕಿಸಿ. ಎಲ್ಲರಿಗೂ ಶುಭವಾಗಲಿ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ
ಶ್ರೀ ಗುರುವಾರ ಸಂಗಮೇಶ ಮತ್ತು ಶ್ರೀಮತಿ ಶೋಭಾ ಪರಿವಿಡಿ. 1 ಚಿಂತನ್ ಬ್ಯಾಟರಿ. 2 ನುಡಿಮುತ್ತುಗಳು. 3 ಮನರಂಜನೆ ಪ್ರಾಣಿಗಳ ಊಟ ಮನೋರಂಜಕ ಆಟ. 4 ಪಾಲನೆ ಪೋಷಣೆ. ಓದು ಕಲಿಕೆಗೆ ಸಮಯ. 5 ನಕ್ಕು ಬಿಡಿ ನಗೆ ಹನಿಗಳು. 6 ಸುದ್ದಿ ಸ್ವಾರಸ್ಯ ನಿದ್ದೆ ನಿಮಗಿದು ಗೊತ್ತೇ? 7 ಆರೋಗ್ಯ ಋತುಚಕ್ರ ಸಂಬಂಧಿ ಆಚರಣೆಗಳಿಗೆ ಏನರ್ಥ? 8 ಪ್ರವಾಸ್ ಕಲಾ ಶ್ರೀಮಂತಿಕೆಯ ದೊಡ್ಡ ಬಸಪ್ಪ ದೇಗುಲ. 9 ಚಿಣ್ಣರ ಪುಟ. ಆಗುವುದೆಲ್ಲ ಒಳ್ಳೆಯದಕ್ಕೆ. ದೇಶ ಸೇವಕರು. 10 ಅಡುಗೆ ಮನೆ ರುಚಿಕರ ತರಕಾರಿ ಚಟ್ನಿಗಳು. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಬ್ಯಾಟರಿ. ಇದೊಂದು ತೀರಾ ಪುಟ್ಟ ಕಥೆ. ಆದರೆ ಬಹಳ ಪ್ರಭಾವಶಾಲಿಯಾದ ಚಿಂತನಕ್ಕೆ ಒಡ್ಡುವ ಕಥೆ. ಆಫ್ರಿಕಾ ಖಂಡದ ಎರಿಟ್ರಿಯಾ ದೇಶದಲ್ಲಿ ಬಡತನ ವಿಪರೀತ. ಅನಕ್ಷರತೆ, ದರಿದ್ರ್ಯಗಳು ತಾಂಡವವಾಡುತ್ತಾ ಒಂದು ದೇಶವಾಗಿ ಉಳಿಸಲು ಹೆಣಗುತ್ತಿದೆ ಎರಿಟ್ರಿಯಾ. ಅಲ್ಲಿ ಎಲ್ಲ ವಸ್ತುಗಳ ಕೊರತೆ. ಮೂಲಭೂತ ಅವಶ್ಯಕತೆಗಳ ಪೂರೈಕೆಯೇ ಕಷ್ಟ ಸಾಧ್ಯವಾಗಿದೆ. ಬಹಳಷ್ಟು ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ದೊರಕುವುದೇ ಅಪರೂಪ. ಆ ದೇಶದ ದೊಡ್ಡ ಊರಿನಲ್ಲಿ ಒಂದು ಟಾರ್ಚ್ ಕೊಳ್ಳಲು ಒಬ್ಬ ವ್ಯಕ್ತಿ ಅಂಗಡಿಗೆ ಹೋದಾಗ ಅಲ್ಲಿ ಅನೇಕ ಮಾದರಿಯ ಟಾರ್ಚುಗಳನ್ನಿಟ್ಟಿದ್ದರು. ಅದರಲ್ಲೊಂದು ಅವನ ಮನಸ್ಸನ್ನು ಸೆಳೆಯಿತು. ನೋಡಲು ವಿಚಿತ್ರವಾಗಿ ಕಾಣುತ್ತಿತ್ತು. ಅದನ್ನು ತಿರುಗಿಸಿ ಕೌಂಟರಿನಲ್ಲಿದ್ದ ಹೆಂಗಸನ್ನು ಕೇಳಿದ, ಇದರ ಬ್ಯಾಟರಿ ಎಷ್ಟು ದಿನ ಬಾಳುತ್ತದೆ? ಯಾಕಂದರೆ ಹಳ್ಳಿಯಲ್ಲಿ ಬ್ಯಾಟರಿ ಸೆಲ್ ಸಿಗುವುದು ಕಷ್ಟ. ಆಕೆ ಥಟ್ನೇ ನಕ್ಕು ಹೇಳಿದಳು, ನೀವು ಎಷ್ಟು ದಿನ ಇರುತ್ತೀರೋ ಅಷ್ಟು ದಿನ ಬರುತ್ತದೆ. ಏನು ಹಾಗೆಂದರೆ ಎಂದು ಆತ ಕೇಳಿದಾಗ ಅವಳೆಂದಳು, ನೀವೇ ಆ ಟಾರ್ಚಿನ ಬ್ಯಾಟರಿ. ಏಕೆಂದರೆ ಅದರೊಳಗೆ ಬ್ಯಾಟರಿ ಇಲ್ಲ. ಕೆಳಗೆ ನೋಡಿ, ಒಂದು ಹ್ಯಾಂಡಲ್ ಇದೆ. ಅದನ್ನು ನೀವು ಗರಗರ್ನೆ ತಿರುಗಿಸಿದರೆ ಅದೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಬೆಳಕು ಕೊಡುತ್ತದೆ. ನೀವು ಎಷ್ಟು ಹೊತ್ತು ಅದನ್ನು ತಿರುಗಿಸುತ್ತೀರೋ ಅಷ್ಟು ಹೊತ್ತು ಟಾರ್ಚ್ ಬೆಳಕು ನೀಡುತ್ತದೆ. ಆತ ತಿರುಗಿಸಿ ನೋಡಿದಾಗ ಹೌದು, ತಿರುಗಿಸಿದಷ್ಟು ಹೊತ್ತು ಬೆಳಕು ಬರುತ್ತದೆ. ತಿರುಗಿಸುವುದು ನಿಂತ ತಕ್ಷಣ ಬೆಳಕು ನಿಂತಿತು. ಆಗ ಆಕೆ ಹೇಳಿದಳು, ನಮ್ಮ ದೇಶದ ಹಳ್ಳಿಗಳಲ್ಲಿ ಬ್ಯಾಟರಿ ಸರಿಯಾಗಿ ದೊರಕುವುದಿಲ್ಲ. ಅದಕ್ಕೆಂದೇ ಇಂತಹ ಟಾರ್ಚ್ಗಳನ್ನು ಮಾಡಿದ್ದಾರೆ. ಆತನಿಗೆ ಬಹಳ ಆಶ್ಚರ್ಯವಾಯಿತು. ಈ ಪುಟ್ಟ ಘಟನೆಯಲ್ಲಿ ಅದೆಂಥ ಅದ್ಭುತ ಸಂದೇಶ ಅಡಗಿದೆ. ನಮ್ಮ ಜೀವನದ ಬ್ಯಾಟರಿ ನಾವೇ. ನಾವು ಶ್ರಮಿಸಿದಷ್ಟು ಈ ಜೀವ ಬೆಳಕು ಪಡೆಯುತ್ತದೆ, ಬೆಳಕು ನೀಡುತ್ತದೆ. ಶ್ರಮ ನಿಂತೊಡನೆ ಬೆಳಕು ಪಡೆಯುವುದು, ನೀಡುವುದು ನಿಂತಿತು. ಜೀವನದ ಕೊನೆಯ ಕ್ಷಣದವರೆಗೂ ನಮ್ಮ ಶಕ್ತಿಯನ್ನು ತಿರುಗಿಸುತ್ತಲೇ, ಬೆಳೆಸುತ್ತಲೇ ಇರಬೇಕು. ಅಂದಾಗಲೇ ನಮಗೂ ಬೆಳಕು, ನಮ್ಮ ಸುತ್ತಲಿನವರೆಗೂ ಬೆಳಕು ಅಲ್ಲವೇ? ಏನು ಹೇಳುತ್ತೀರಾ? 2 ನುಡಿಮುತ್ತುಗಳು. 1 ಅದೃಷ್ಟ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ. ನೀವು ನಂಬಿಕೆ ಇಡಬೇಕಾದುದು ನಿಮ್ಮ ಕಠಿಣ ಶ್ರಮದ ಮೇಲೆ. ಆಗ ಯಶಸ್ಸು ನಿಮ್ಮದಾಗುತ್ತದೆ. ಎ.ಪಿ.ಜೆ. ಅಬ್ದುಲ್ ಕಲಾಂ. 2 ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗೆಳೆತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನೂ ಜೋಡಿಸಲು ಮುಂದಾಗುತ್ತದೆ. ಸಿದ್ದೇಶ್ವರ ಸ್ವಾಮೀಜಿ. 3 ಹಿಂದೂ ಮುಸ್ಲಿಂನೇ ಆಗು, ಬೌದ್ಧ ಕ್ರೈಸ್ತನೇ ಆಗು. ಏನಾದರೂ ಆಗು, ಮೊದಲು ಮಾನವನಾಗು. ಕುವೆಂಪು. 4 ಜಗತ್ತಿನಲ್ಲಿ ಹೇಳುವವರಿಗಿಂತ ಹೇಳಿದ್ದಂತೆ ನಡೆಯುವವರ ಯೋಗ್ಯತೆ ಹೆಚ್ಚಿನದು. ಗಳಗ್ನಾಥ. 5 ಸತ್ಯ ಕೂಡ ಆಯಾ ಕಾಲಮಾನದ ತುಲನೆಯಿಂದ ಬದಲಾಗುವ ಜೀವನ ನಿರ್ಣಯ. ಶಿವರಾಮ ಕಾರಂತ. 6 ಮುಂದಿರುವ ಹುಣ್ಣಿಮೆಯ ಸೊಬಗನ್ನು ಸವಿಯದೆ, ಮುಂಬರಲಿರುವ ಅಮಾವಾಸ್ಯೆಯನ್ನು ನೆನೆದು ಕೊರಗುತ್ತಾ ಕೂರುವುದು ವಿವೇಕವೆನಿಸದು. ಕೆ.ಎಸ್. ನಿಸಾರ್ ಅಹಮದ್. 3 ಮನರಂಜನೆ ಪ್ರಾಣಿಗಳ ಊಟ ಮನೋರಂಜಕ ಆಟ. ಮಾನವ ಇತಿಹಾಸದಲ್ಲಿ ಊಟದ ಸ್ಪರ್ಧೆಯಷ್ಟು ಜನಪ್ರಿಯ ಕ್ರೀಡೆ ಬೇರೊಂದಿಲ್ಲ. ತಾವು ಓಡುವುದು ಮಾತ್ರವಲ್ಲದೆ ಪ್ರಾಣಿಗಳನ್ನು ಓಡಿಸಿ ಮೋಜು ನೋಡುತ್ತಾರೆ ಜನ. ಕುದುರೆ ರೇಸ್ ಜಗತ್ತಿನಲ್ಲಿ ಅತಿ ಪುರಾತನ ಓಟದ ಸ್ಪರ್ಧೆಗಳಲ್ಲಿ ಒಂದು. ಮಹಾಭಾರತದ ಕಾಲದಲ್ಲಿ ರಾಜಕುಮಾರರ ನಡುವೆ ಕುದುರೆ ಮತ್ತು ರಥಗಳ ಸ್ಪರ್ಧೆ ನಡೆಯುತ್ತಲೇ ಇತ್ತು. ಪ್ರಾಚೀನ ರೋಮ್, ಗ್ರೀಸ್ಗಳಲ್ಲಿ ರಥಗಳ ಸ್ಪರ್ಧೆ ಭಾರಿ ಜನಪ್ರಿಯವಾಗಿತ್ತು. ಮರುಭೂಮಿ ಪ್ರದೇಶಗಳಲ್ಲಿ ಒಂಟೆಗಳ ರೇಸ್ ಒಂದು ಜನಪ್ರಿಯ ಕ್ರೀಡೆ. ಇದು ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಕೂಡ ಪ್ರವಾಸಿ ಆಕರ್ಷಣೆಯಾಗಿ ಒಂಟೆ ರೇಸಿಂಗ್ ನಡೆಯುತ್ತದೆ.
ಕುದುರೆ, ಒಂಟೆಗಳ ಬಳಿಕ ಜನಪ್ರಿಯವಾಗಿರುವುದು ಕೋಣಗಳ ರೇಸ್. ಕರಾವಳಿ ಕರ್ನಾಟಕದಲ್ಲಿ ಕಂಬಳ ಎಂಬ ಹೆಸರಿನಲ್ಲಿ ಕೋಣಗಳ ರೋಮಾಂಚಕ ರೇಸ್ ನಡೆಯುತ್ತದೆ. ಕೇರಳದಲ್ಲಿ ಎತ್ತುಗಳ ಓಟಕ್ಕೆ ಕಳಪೊಟ್ಟು ಎಂದು ಹೆಸರು. ಸ್ಪೇನ್ನಲ್ಲಿ ಪ್ರತಿವರ್ಷ ನಡೆಯುವ ಸಾನ್ ಫರ್ಮಿನ್ ಉತ್ಸವದಲ್ಲಿ ಗೂಳಿಗಳ ಓಟ ನಡೆಯುತ್ತದೆ. ಗೂಳಿಗಳ ಜೊತೆಗೆ ಮನುಷ್ಯರು ಓಡುವುದು ಇಲ್ಲಿನ ವಿಶೇಷ. ಕುದುರೆ, ಒಂಟೆ, ಎಮ್ಮೆ, ಕೋಣಗಳ ಸ್ಪರ್ಧೆ ನಡೆಸುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಇದು ದುಬಾರಿ ಮಾತ್ರವಲ್ಲ, ಇದರ ವಿರುದ್ಧ ಪ್ರಾಣಿದಯಾ ಕಾಯ್ದೆಗಳು ಅನ್ವಯಿಸುತ್ತವೆ. ದೊಡ್ಡ ಖರ್ಚು ವೆಚ್ಚಗಳ ರೇಸ್ ನಡೆಸಲು ಸಾಧ್ಯವಿಲ್ಲದವರು ಚಿಕ್ಕ ಪ್ರಾಣಿಗಳ, ಕಡಿಮೆ ವೆಚ್ಚದ ರೇಸ್ ನಡೆಸುತ್ತಾರೆ. ದೊಡ್ಡ ಪ್ರಾಣಿಗಳ ರೇಸ್ ರೋಮಾಂಚನಕಾರಿಯಾಗಿದ್ದರೆ, ಈ ಪುಟಾಣಿ ರೇಸ್ಗಳು ಹೆಚ್ಚು ತಮಾಷೆ ಮತ್ತು ರಂಜನೀಯವಾಗಿರುತ್ತವೆ. ರೇಸ್ ಎಂದರೆ ಮನುಷ್ಯರಿಗೆ ಇಷ್ಟ. ಅದರಲ್ಲೂ ಪ್ರಾಣಿಗಳನ್ನು ರೇಸಿಂಗ್ ಟ್ರ್ಯಾಕ್ಸ್ಗಳಲ್ಲಿ ಓಡಿಸುವುದು ಮನುಕುಲದ ಒಂದು ಜನಪ್ರಿಯ ಮನೋರಂಜನೆಯಾಗಿದೆ. ಓಟ ನೋಡುವ ಉತ್ಸಾಹ, ಯಾವ ಕುದುರೆ ಗೆಲ್ಲುತ್ತದೆ, ಯಾರ ಕೋಣ ಗೆಲ್ಲುತ್ತದೆ ಎಂದು ತಿಳಿಯುವ ಕುತೂಹಲ ಮಾತ್ರವೇ ಅಲ್ಲ, ಅದರ ಹಿಂದೆ ಬೆಟ್ಟಿಂಗ್ ನಡೆಸುವುದು ಕೂಡ ಬಿಲಿಯಾಂತರ ಡಾಲರ್ಗಳ ದಂಧೆಯಾಗಿ ಬೆಳೆದಿದೆ. ಕುದುರೆ, ಒಂಟೆ, ಗೂಳಿ ರೇಸ್ಗಳನ್ನು ಮೀರಿಸುವ ಗಮ್ಮತ್ತಿನ, ಸ್ವಾರಸ್ಯಕರವಾದ ಓಟದ ಸ್ಪರ್ಧೆಗಳು ಜಗತ್ತಿನ ವಿವಿಧೆಡೆ ನಡೆಯುತ್ತವೆ. ಈ ವಿಚಿತ್ರ ರೋಮಾಂಚಕಾರಿ ರೇಸ್ಗಳ ಟಾಪ್ 10 ಯಾಡಿ ಇಲ್ಲಿದೆ. 1. ಜಿರಳೆ ರೇಸಿಂಗ್. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ಜನರು ತಮ್ಮ ರಾಷ್ಟ್ರೀಯ ದಿನವನ್ನು ಆಚರಿಸುವುದು ಜಿರಳೆ ರೇಸ್ನಲ್ಲಿ. ಈ ರೇಸ್ ನಡೆಯುವುದು ಕ್ವೀನ್ಸ್ಲ್ಯಾಂಡ್ ಪ್ರಾಂತ್ಯದ ಸ್ಟೋರಿ ಬ್ರಿಡ್ಜ್ ಹೋಟೆಲ್ ಎಂಬಲ್ಲಿ. ಬ್ರಿಸ್ಬೇನ್ ನದಿಯ ಬಳಿ ಕಾಂಗರೂ ಪಾಯಿಂಟ್ ಎಂಬಲ್ಲಿರುವ 19ನೇ ಶತಮಾನದ ಪುರಾತನ ವಾಸ್ತುಶಿಲ್ಪದ ಪಬ್ ಇದು. ಈ ಐತಿಹಾಸಿಕ ರೇಸ್ ಪ್ರಾರಂಭವಾದದ್ದು 26 ಜನವರಿ 1981 ರಂದು. ರಾಷ್ಟ್ರೀಯ ದಿನ ಆಚರಿಸಲು ಪಬ್ನಲ್ಲಿ ಕುಳಿತಿದ್ದ ಇಬ್ಬರು ತರುಣರು ತಮ್ಮ ನಡುವೆ ಹಾಕಿಕೊಂಡ ಪಂಥದ ಕಾರಣದಿಂದ ತಮ್ಮ ಮನೆಗಳಿಂದ ಜಿರಳೆಗಳನ್ನು ಅಲ್ಲಿಗೆ ತಂದು ರೇಸ್ ನಡೆಸಿದ್ದರು. ಈ ರೇಸ್ ಜನರಿಗೆ ಎಷ್ಟು ಮೆಚ್ಚುಗೆ ಆಯಿತೆಂದರೆ, ಇದೀಗ ದೊಡ್ಡದಾಗಿ ಬೆಳೆದು ಆಸ್ಟ್ರೇಲಿಯಾದ ಜನಪ್ರಿಯ ಕ್ರೀಡೆಯಾಗಿದೆ. ಇಂದು ಜಿರಳೆಗಳು ಮತ್ತು ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಈ ರೇಸ್ಗಾಗಿ ಪಬ್ನ ಹೊರಗೆ ಒಂದು ವಿಶೇಷ ಸ್ಟೇಡಿಯಂ ನಿರ್ಮಿಸಲಾಗಿದೆ. ಭರ್ಜರಿ ಕ್ರೀಡಾಂಗಣ, ಅದರ ಮೇಲೆ ಹೊನಲು ಬೆಳಕು, ವೀಕ್ಷಕರ ಗ್ಯಾಲರಿ, ಜೈಂಟ್ ಸ್ಕ್ರೀನ್ನಲ್ಲಿ ನೇರ ಪ್ರಸಾರ, ಬಿಯರ್ ಸ್ಟ್ಯಾಂಡ್ಗಳು, ಕಾರ್ಪೊರೇಟ್ ಜಾಹೀರಾತುಗಳು, ಸೌಂದರ್ಯ ಸ್ಪರ್ಧೆ, ಚೇರ್ ಗರ್ಲ್ಸ್ ಬ್ಯಾಂಡ್ ಬಾಜಾ ಎಲ್ಲವನ್ನೂ ಸೇರಿಸಿ ಇದನ್ನು ಒಂದು ಸುಸಜ್ಜಿತ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಂತೆ ನಡೆಸಲಾಗುತ್ತಿದೆ. ರೇಸ್ ನಡುವೆ ಭರ್ಜರಿ ಬೆಟ್ಟಿಂಗ್ ಕೂಡ ನಡೆಯುತ್ತದೆ. ಲಕ್ಷಾಂತರ ಡಾಲರ್ಗಳು ಕೈ ಬದಲಾಗುತ್ತವೆ. ಈಗ ಜಿರಳೆ ರೇಸ್ ಎಷ್ಟು ಪ್ರಸಿದ್ಧವಾಗಿದೆ ಎಂದರೆ, ಅಮೆರಿಕ ಮತ್ತು ಐರೋಪ್ಯ ದೇಶಗಳಲ್ಲೂ ಮನೋರಂಜನೆಗಾಗಿ ಇದನ್ನು ನಡೆಸುತ್ತಿದ್ದಾರೆ. ಜರ್ಮನಿಯ ಬಾಡಿಶೆಲ್ಯಾಂಡೆಸ್ ಮ್ಯೂಸಿಯಂ ಮತ್ತು ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂಗಳಲ್ಲಿ ಪ್ರತಿ ವರ್ಷ ಜಿರಳೆ ರೇಸ್ ನಡೆಯುತ್ತದೆ. ಅಮೆರಿಕದಲ್ಲಿ ಮಕ್ಕಳು ಹೆಚ್ಚಾಗಿ ಈ ರೇಸ್ನಲ್ಲಿ ಭಾಗವಹಿಸಿದರೆ, ರಷ್ಯಾದಲ್ಲಿ ಹಿರಿಯರು ಇದರಲ್ಲಿ ಉತ್ಸಾಹ ತೋರಿಸುತ್ತಾರೆ. ಜಗತ್ತಿನ ಜೂಜು ರಾಜಧಾನಿ ಎನಿಸಿರುವ ಲಾಸ್ ವೇಗಾಸ್ನಲ್ಲಿ ಜಿರಳೆ ರೇಸ್ನ ಮೇಲೆ ಭಾರೀ ಮೊತ್ತದ ಬೆಟ್ಟಿಂಗ್ ನಡೆಯುತ್ತದೆ. ಜಿರಳೆಗಳಿಗೆ ಹಗುರದ ಆಟಿಕೆ ವಾಹನಗಳನ್ನು ಕಟ್ಟಿ ಓಡಿಸುವ ಸ್ಪರ್ಧೆಗಳು ಅಮೆರಿಕದಲ್ಲಿ ಆರಂಭವಾಗಿವೆ. 2. ಕಪ್ಪೆ ರೇಸ್. ಅಮೆರಿಕದ ಏಂಜೆಲ್ಸ್ ಕ್ಯಾಂಪ್ ಎಂಬಲ್ಲಿ ಪ್ರತಿ ವರ್ಷ ಕಪ್ಪೆ ಕುಪ್ಪಳಿಸುವ ಸ್ಪರ್ಧೆ ನಡೆಯುತ್ತದೆ. ಸುಮಾರು 1 ಶತಮಾನದಿಂದ ನಡೆಯುತ್ತಿರುವ ಈ ಸ್ಪರ್ಧೆ ಅಮೆರಿಕದ ಜನಪ್ರಿಯ ಸ್ಪರ್ಧಾಕೂಟಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಮೇ ತಿಂಗಳ 3ನೆಯ ಶನಿವಾರ ₹1000 ಕಪ್ಪೆಗಳ ನಡುವೆ ಟ್ರಯಲ್ ಸ್ಪರ್ಧೆಗಳು ನಡೆಯುತ್ತವೆ. ಇವುಗಳಲ್ಲಿ ಗೆದ್ದ 50 ಕಪ್ಪೆಗಳು ಭಾನುವಾರ ಸಂಜೆ ನಡೆಯುವ ಫೈನಲ್ನಲ್ಲಿ ಭಾಗವಹಿಸುತ್ತವೆ. ಈ ಸ್ಪರ್ಧೆಯಲ್ಲಿ 5000ಕ್ಕೂ ಹೆಚ್ಚು ಕಪ್ಪೆಗಳು ಭಾಗವಹಿಸುತ್ತವೆ. ಇದನ್ನು ನೋಡಲು ಸುಮಾರು 60,000ಕ್ಕೂ ಹೆಚ್ಚು ಪ್ರೇಕ್ಷಕರು ಸ್ಟೇಡಿಯಂನಲ್ಲಿ ಸೇರುತ್ತಾರೆ. 5 ಕೋಟಿಗೂ ಹೆಚ್ಚು ಉತ್ಸಾಹಿಗಳು ಈ ಸ್ಪರ್ಧೆಯನ್ನು ನೋಡುತ್ತಾರೆ. ಇದರ ನಡುವೆ ಮಿಲಿಯಾಂತರ ಡಾಲರ್ಗಳ ಕಪ್ಪೆ ಥೀಮ್ನ ಜಾಹೀರಾತುಗಳು ಜನರ ಮನರಂಜಿಸುತ್ತವೆ. ಇದು ಅಮೆರಿಕದ ಸುತ್ತ ಹಲವು ಪಟ್ಟಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕಪ್ಪೆಗಳ ಕುಪ್ಪಳಿಸುವ ಸ್ಪರ್ಧೆ ನಡೆಯುವುದು ಸಾಮಾನ್ಯವಾಗಿದೆ. ಇವೆಲ್ಲ ಕ್ರೀಡಾಕೂಟಗಳ ಕೇಂದ್ರ ಕಚೇರಿ ಇರುವುದು ಏಂಜೆಲ್ಸ್ ಕ್ಯಾಂಪ್ನಲ್ಲಿ. ಸ್ಪರ್ಧೆಯ ನಿಯಮಾವಳಿಗಳನ್ನು ಇಲ್ಲಿ ರೂಪಿಸಲಾಗುತ್ತದೆ. 2007ರಲ್ಲಿ ಏಂಜೆಲ್ಸ್ ಕ್ಯಾಂಪ್ನಲ್ಲಿ ನಡೆದಿದ್ದ ಸ್ಪರ್ಧೆಯಲ್ಲಿ ನೂರಾರು ಮಂಡೂಕ ಸ್ಪರ್ಧಿಗಳು ಸತ್ತು ಹೋದವು.
ಇದರ ಬಳಿಕ ಕಪ್ಪೆಗಳ ಆರೋಗ್ಯ ಮತ್ತು ಜೀವ ರಕ್ಷಣೆಗಾಗಿ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರಲಾಯಿತು. ಒಂದು ಕಪ್ಪೆ ಒಂದು ದಿನದಲ್ಲಿ ನಿಗದಿತ ಸಂಖ್ಯೆಯ ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಬಹುದು ಎಂಬ ಮಿತಿ ಹೇರಲಾಗಿದೆ. ಕಪ್ಪೆಗಳ ಮನಸ್ಥಿತಿಯನ್ನು ಶಾಂತವಾಗಿರಿಸಲು ಮಾಲೀಕರು ಅವುಗಳ ಪೆಟ್ಟಿಗೆಯ ಬಳಿ ಕಡ್ಡಾಯವಾಗಿ ಶಾಂತ ಸಂಗೀತ ನುಡಿಸಬೇಕು. ಕ್ಯಾಲಿಫೋರ್ನಿಯಾದ ಕೆಲವು ಜಾತಿಯ ಕಪ್ಪೆಗಳ ಸಂಖ್ಯೆ ನಶಿಸಿ ಹೋಗುತ್ತಿರುವ ಕಾರಣ ಅವುಗಳನ್ನು ಸಂರಕ್ಷಿತ ಎಂದು ಘೋಷಿಸಲಾಗಿದೆ. ಈ ಜಾತಿಯ ಕಪ್ಪೆಗಳನ್ನು ಸ್ಪರ್ಧೆಗೆ ತರುವುದು ನಿಷಿದ್ಧವಾಗಿದೆ. ಕಪ್ಪೆ ಓಟದಲ್ಲಿ ಪ್ರತಿಸ್ಪರ್ಧಿಯ ಕಪ್ಪೆಗೆ ಹಾನಿ ತರುವಂತಹ ತಂತ್ರಗಳನ್ನು ಬಳಸುವವರನ್ನು ಜೀವಮಾನವಿಡೀ ಸ್ಪರ್ಧೆಯಿಂದ ಬಹಿಷ್ಕರಿಸಲಾಗುತ್ತದೆ. ಒಲಿಂಪಿಕ್ಸ್ನಲ್ಲಿ ಕ್ರೀಡಾಳುಗಳು ಮಾದಕ ದ್ರವ್ಯ ಸೇವನೆ ಮಾಡಿದ್ದಾರೆಯೇ ಎಂದು ಪರೀಕ್ಷಿಸಲು ರಕ್ತ ಪರೀಕ್ಷೆ ಮಾಡುವಂತೆ ಇಲ್ಲಿಯೂ ರಕ್ತ ಪರೀಕ್ಷೆ ಕಡ್ಡಾಯವಾಗಿದೆ. ಸ್ಪರ್ಧೆಯಲ್ಲಿ ಗೆದ್ದ ಕಪ್ಪೆಯ ಮಾಲೀಕರಿಗೆ ಬಹುಮಾನ $750, ಆದರೆ ಅವರಿಗೆ ಸಿಗುವ ಮಾನ ಮಾತ್ರ ಅದ್ಭುತ. ಕ್ಯಾಲಿಫೋರ್ನಿಯಾದ ಪತ್ರಿಕೆಗಳಲ್ಲಿ, ಟಿವಿ ನ್ಯೂಸ್ ಮತ್ತು ಯೂಟ್ಯೂಬ್ ವಾರ್ತೆಗಳಲ್ಲೂ ಅವರು ತಮ್ಮ ವಿಜೇತ ಕಪ್ಪೆಯೊಡನೆ ಕಾಣಿಸಿಕೊಳ್ಳುತ್ತಾರೆ, ಸಂದರ್ಶನಗಳಲ್ಲಿ ಭಾಗವಹಿಸುತ್ತಾರೆ. 1986ರಲ್ಲಿ ರೋಸಿ ದ ರಿಬೆಟರ್ ಎಂಬ ಕಪ್ಪೆ 21.5 ಅಡಿ (655 ಸೆಂಟಿಮೀಟರ್) ದೂರಕ್ಕೆ ನೆಗೆದದ್ದು ಈ ಸ್ಪರ್ಧಾಕೂಟದ ದಾಖಲೆಯಾಗಿದೆ. ಈ ದಾಖಲೆಯನ್ನು ಯಾವುದಾದರೂ ಕಪ್ಪೆ ಮೀರಿಸಿದರೆ ಅದಕ್ಕೆ $5,000 $75 ಲಕ್ಷ ಗಳ ವಿಶೇಷ ಬಹುಮಾನ ಘೋಷಿಸಲಾಗಿದೆ. 3 ಇಲಿಗಳ ಸ್ಪರ್ಧೆ. ಇಲಿಗಳ ಸ್ಪರ್ಧೆ ನಡೆಯುವುದು ಮಿನಿಯೇಚರ್ ರೇಸ್ ಕೋರ್ಸ್ಗಳಲ್ಲಿ. ಈ ರೇಸ್ ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ನಡೆಯುತ್ತದೆ. ಅಲ್ಲಿನ ಹಳ್ಳಿಯ ಪಬ್ಗಳಲ್ಲಿ, ಜಾತ್ರೆಗಳಲ್ಲಿ ಮತ್ತು ಚಾರಿಟಿ ಈವೆಂಟ್ಗಳಲ್ಲಿ ಈ ರೇಸ್ ಒಂದು ಆಕರ್ಷಕ ಮನೋರಂಜನೆಯಾಗಿರುತ್ತದೆ. ಇಲಿಗಳ ರೇಸ್ನಲ್ಲಿ ಹಲವು ಬಗೆಗಳಿವೆ. ಕೆಲವು ರೇಸ್ಗಳಿಗೆ ಕುದುರೆ ರೇಸ್ನ ಟ್ರ್ಯಾಕ್ಸ್ಗಳನ್ನು ಹೋಲುವ ಮಿನಿ ಟ್ರ್ಯಾಕ್ಸ್ಗಳನ್ನು ರಚಿಸಲಾಗುತ್ತದೆ. 1940ರಲ್ಲಿ ಇಂಗ್ಲೆಂಡ್ನಲ್ಲಿ ಪುಟಾಣಿ ಬೋಟ್ಗಳಲ್ಲಿ ಟ್ರೆಡ್ಮಿಲ್ನೊಳಗೆ ಇಲಿಗಳನ್ನು ಇರಿಸಿ ನೀರಿನಲ್ಲಿ ರೇಸ್ ಮಾಡಿಸಲಾಗುತ್ತಿತ್ತು. ಇಲಿಗಳು ಟ್ರೆಡ್ಮಿಲ್ ಚಕ್ರದೊಳಗೆ ಓಡುವಾಗ ದೋಣಿಯ ಪೆಡಲ್ ಚಕ್ರಗಳು ತಿರುಗಿ ದೋಣಿ ಮುಂದೆ ಸಾಗುತ್ತಿತ್ತು. ನ್ಯೂಜಿಲ್ಯಾಂಡ್ನ ಪಬ್ಗಳಲ್ಲಿ ಇಲಿಗಳ ರೇಸ್ ಒಂದು ಜನಪ್ರಿಯ ಮನೋರಂಜನೆಯಾಗಿದೆ. ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಇಲಿಗಳ ರೇಸಿಂಗ್ ಒಂದು ಜನಪ್ರಿಯ ಕ್ರೀಡೆಯಾಗಿದೆ. ಇಲ್ಲಿ ತರಬೇತಿ ಪಡೆದ ಸಾಕು ಇಲಿಗಳು ವೇಗದ ದಾಖಲೆ ಸ್ಥಾಪಿಸಲು ಓಡುತ್ತವೆ. ಇಲ್ಲಿನ ಬೈಲೋಂಗ್ ಎಂಬಲ್ಲಿ ನಡೆಯುವ ರಾಷ್ಟ್ರೀಯ ಇಲಿ ರೇಸ್ನಲ್ಲಿ 800ಕ್ಕೂ ಹೆಚ್ಚು ಉತ್ಸಾಹಿ ಇಲಿ ಮಾಲೀಕರು ಭಾಗವಹಿಸುತ್ತಾರೆ. 4 ಹ್ಯಾಮ್ಸ್ಟರ್ ಸ್ಪರ್ಧೆ. ಯೂಟ್ಯೂಬ್ನಲ್ಲಿ ನೀವು ಬಣ್ಣದ ಇಲಿಗಳ ರೇಸ್ ನೋಡಿರಬಹುದು. ಈ ರೇಸ್ಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ನಿಜಕ್ಕೂ ಇಲಿಗಳಲ್ಲ, ಹ್ಯಾಮ್ಸ್ಟರ್ಗಳು. ಹ್ಯಾಮ್ಸ್ಟರ್ ಎಂದರೆ ಇಲಿಯನ್ನೇ ಹೋಲುವ ಒಂದು ದಂಶಕ ಪ್ರಾಣಿ. ಇವುಗಳ ನಡುವೆ ಕೆಲವೇ ವ್ಯತ್ಯಾಸಗಳಿವೆ. ಹ್ಯಾಮ್ಸ್ಟರ್ನ ಕಿವಿಗಳು ಚಿಕ್ಕವು, ಬಾಲ ಕೂಡ ತೀರಾ ಚಿಕ್ಕದು. ಇಲಿಗಳ ಮೈಪೂರ್ತಿ ಒಂದೇ ಬಣ್ಣ ಇದ್ದರೆ, ಹ್ಯಾಮ್ಸ್ಟರ್ ಮೈ ಮೇಲೆ ಅಲ್ಲಲ್ಲಿ ಬಣ್ಣಗಳ ಪ್ಯಾಚ್ ಕಾಣಬಹುದು. ಪಾಶ್ಚಾತ್ಯ ದೇಶಗಳಲ್ಲಿ ಜನರು ಮನೆಯಲ್ಲಿ ಹ್ಯಾಮ್ಸ್ಟರ್ಗಳನ್ನು ಸಾಕುತ್ತಾರೆ. ಇವುಗಳನ್ನು ಪಳಗಿಸುವುದು ಸುಲಭ. ಇವನ್ನು ವಿಜ್ಞಾನಿಗಳು ಪ್ರಯೋಗ ಪಶುಗಳಾಗಿ ಕೂಡ ಬಳಸುತ್ತಾರೆ. ಹಿಂದೆ ಹ್ಯಾಮ್ಸ್ಟರ್ಗಳನ್ನು ಗಮ್ಮತ್ತಿಗಾಗಿ ಓಡಿಸುತ್ತಿದ್ದರು. ಆದರೆ ವೃತ್ತಿಪರ ಹ್ಯಾಮ್ಸ್ಟರ್ ರೇಸ್ ಆರಂಭವಾದದ್ದು ಇಂಗ್ಲೆಂಡ್ನಲ್ಲಿ ಕೇವಲ 2 ದಶಕಗಳ ಹಿಂದೆ. 2001ರಲ್ಲಿ ಕುದುರೆಗಳಿಗೆ ಗೊರಸು ಮತ್ತು ಬಾಯಿಯ ಸಾಂಕ್ರಾಮಿಕ ಕಾಯಿಲೆ ಆರಂಭವಾದ ಕಾರಣ ಬ್ರಿಟನ್ನಲ್ಲಿ ಕುದುರೆ ರೇಸ್ಗಳನ್ನು ನಿಲ್ಲಿಸಬೇಕಾಗಿ ಬಂತು. ಇದರಿಂದಾಗಿ ಅಲ್ಲಿನ ಜೂಜುಕಟ್ಟೆಗಳ ಆದಾಯ ನೆಲಕ್ಕೆ ಕುಸಿಯಿತು. ತಮ್ಮ ಆದಾಯ ಹೆಚ್ಚಿಸಲು ಬೆಟ್ಟಿಂಗ್ ಏಜೆನ್ಸಿಗಳು ವೃತ್ತಿಪರ ಹ್ಯಾಮ್ಸ್ಟರ್ ರೇಸಿಂಗ್ ಆರಂಭಿಸಿದವು. ದಾಖಲೆಗಳ ಪ್ರಕಾರ ಇಂಗ್ಲೆಂಡ್ನ ಬ್ಲೂ ಸ್ಕ್ವೇರ್ ಎಂಬ ಆನ್ಲೈನ್ ಬುಕ್ಕಿ ಮೊದಲ ಹ್ಯಾಮ್ಸ್ಟರ್ ರೇಸಿಂಗ್ ಆರಂಭಿಸಿದ. 1 ವಾರದ ತನಕ ಕ್ವಾಲಿಫೈಯಿಂಗ್ ರೌಂಡ್ಗಳನ್ನು ನಡೆಸಿ ಇವುಗಳಲ್ಲಿ ಗೆದ್ದ ಹ್ಯಾಮ್ಸ್ಟರ್ಗಳನ್ನು ಫೈನಲ್ ರೇಸ್ನಲ್ಲಿ ಓಡಿಸಿದ. ಇಂಟರ್ನೆಟ್ನಲ್ಲಿ ಲೈವ್ ವೆಬ್ಕಾಸ್ಟ್ ಮೂಲಕ ಪ್ರಸಾರವಾಗಿದ್ದ ಈ ರೇಸ್ ಬೇಗನೆ ಜನಪ್ರಿಯವಾಯಿತು. ಕೆಲವೇ ವರ್ಷಗಳಲ್ಲಿ ಅಮೆರಿಕ ಮತ್ತು ಜಪಾನ್ನಲ್ಲೂ ಈ ಸ್ಪರ್ಧೆ ಆರಂಭವಾಯಿತು. ಇಲಿ, ನಾಯಿಗಳಂತೆ ಹ್ಯಾಮ್ಸ್ಟರ್ಗಳನ್ನು ಓಟದ ಟ್ರ್ಯಾಕ್ಸ್ನಲ್ಲಿ ಓಡಿಸಲು ಸಾಧ್ಯವಿಲ್ಲ. ಈ ರೇಸ್ ನಡೆಯುವುದು ಡ್ರ್ಯಾಗ್ಸ್ಟರ್ ಎಂಬ ವಿಶೇಷ ವಾಹನಗಳಲ್ಲಿ. ಬೆಕ್ಕು, ನಾಯಿ, ಇಲಿ ಮುಂತಾದ ಸಾಕು ಪ್ರಾಣಿಗಳಿಗೆ ವ್ಯಾಯಾಮ ಮಾಡಿಸಲು ಟ್ರೆಡ್ಮಿಲ್ ಎಂಬ ವಿಶೇಷ ಚಕ್ರಗಳನ್ನು ಬಳಸುತ್ತಾರೆ. ಪ್ರಾಣಿಗಳು ಇದರೊಳಗೆ ಓಡುವಾಗ ಚಕ್ರ ಕೂಡ ತಿರುಗುತ್ತದೆ.
ಹ್ಯಾಮ್ಸ್ಟರ್ ಓಡುವ ಪುಟ್ಟ ಟ್ರೆಡ್ಮಿಲ್ಗೆ ಹೊರಗಿನಿಂದ ಒಂದು ವಾಹನದ ಆಕೃತಿಯನ್ನು ಅಳವಡಿಸಿದಾಗ ಅದೊಂದು ವಿಶೇಷ ರೇಸಿಂಗ್ ವಾಹನವಾಗುತ್ತದೆ. ಇದಕ್ಕೆ ಡ್ರ್ಯಾಗ್ಸ್ಟರ್ ಎಂದು ಹೆಸರು. ಹ್ಯಾಮ್ಸ್ಟರ್ ತನ್ನ ಚಕ್ರದೊಳಗೆ ಓಡಿದಾಗ ವಾಹನದ ಚಕ್ರ ತಿರುಗಿ ಅದು ಮುಂದಕ್ಕೆ ಸಾಗುತ್ತದೆ. ಹೀಗೆ ಹ್ಯಾಮ್ಸ್ಟರ್ಗಳನ್ನು ಡ್ರ್ಯಾಗ್ಸ್ಟರ್ ವಾಹನಗಳ ಒಳಗೆ ಕೂರಿಸಿ 30 ಅಡಿ ಉದ್ದದ ರೇಸಿಂಗ್ ಟ್ರ್ಯಾಕ್ಸ್ನಲ್ಲಿ ಓಡಿಸುವುದೇ ಹ್ಯಾಮ್ಸ್ಟರ್ ರೇಸಿಂಗ್. 2001ರಲ್ಲಿ ನಡೆದಿದ್ದ ಮೊಟ್ಟಮೊದಲ ರೇಸ್ನಲ್ಲಿ ಒಂದು ಹ್ಯಾಮ್ಸ್ಟರ್ ಈ ಓಟವನ್ನು 38 ಸೆಕೆಂಡುಗಳಲ್ಲಿ ಮುಗಿಸಿತ್ತು. ಇದು ಇಂದಿಗೂ ವೇಗದ ದಾಖಲೆಯಾಗಿ ಉಳಿದಿದೆ. ಇದು ಹ್ಯಾಮ್ಸ್ಟರ್ ರೇಸಿಂಗ್ ಅಂತಾರಾಷ್ಟ್ರೀಯ ಮಟ್ಟದ ಜನಪ್ರಿಯ ಕ್ರೀಡೆಯಾಗಿದೆ. ಟಿವಿ, ವೆಬ್ಸೈಟ್ಗಳಲ್ಲಿ ಲೈವ್ ಆಗಿ ಪ್ರಸಾರವಾಗುವ ಹ್ಯಾಮ್ಸ್ಟರ್ ರೇಸ್ನಲ್ಲಿ ಹ್ಯಾಮ್ಸ್ಟರ್ಗಳ ಮೇಲೆ ಮಿಲಿಯಾಂತರ ಪೌಂಡ್ $ಯುರೋಗಳ ಆನ್ಲೈನ್ ಬೆಟ್ಟಿಂಗ್ ಕೂಡ ನಡೆಯುತ್ತದೆ. ಎಲ್ಲ ಹ್ಯಾಮ್ಸ್ಟರ್ ರೇಸ್ಗಳು ವೃತ್ತಿಪರ ಅಥವಾ ಬೆಟ್ಟಿಂಗ್ಗಾಗಿ ನಡೆಯುವುದಿಲ್ಲ. ಚರ್ಚ್ಗಳ ಸೇವಾ ಕಾರ್ಯಕ್ರಮಗಳಲ್ಲಿ ಮತ್ತು ಹ್ಯಾಮ್ಸ್ಟರ್ ಶೋಗಳಲ್ಲಿ ಇವನ್ನು ಗಮ್ಮತ್ತಿಗಾಗಿ ರೇಸ್ ಮಾಡಿಸಲಾಗುತ್ತದೆ. ಈ ರೇಸ್ಗಳ ಟ್ರ್ಯಾಕ್ಸ್ನ ಉದ್ದ ಕೂಡ ಕಡಿಮೆ ಇರುತ್ತದೆ. ವೇಗದ ಹ್ಯಾಮ್ಸ್ಟರ್ಗಳು ಕೆಲವೇ ಸೆಕೆಂಡ್ಗಳಲ್ಲಿ ಈ ಓಟ ಮುಗಿಸಬಹುದು. 5 ಹಂದಿಗಳ ಓಟ. ಪ್ರಾಣಿಲೋಕದಲ್ಲಿ ಎಲ್ಲಕ್ಕಿಂತ ಬುದ್ಧಿವಂತ ಪ್ರಾಣಿ ಎಂದರೆ ಹಂದಿ. ಹೀಗಾಗಿ ಹಂದಿಗಳನ್ನು ವಿಶೇಷ ರೇಸ್ಗಾಗಿ ತರಬೇತಿ ಮಾಡಲು ಸಾಧ್ಯವಿದೆ. ಜಗತ್ತಿನ ವಿನೋದಮಯ ರೇಸ್ಗಳಲ್ಲಿ ಒಂದಾಗಿದೆ ಹಂದಿ ರೇಸಿಂಗ್. ಹಂದಿ ರೇಸ್ನಲ್ಲಿ ಹೆಚ್ಚಾಗಿ ಎಳೆಯ ಮತ್ತು ತೃಣವಯಸ್ಸಿನ ಹಂದಿಗಳನ್ನೇ ಓಡಿಸುತ್ತಾರೆ. ಸ್ಪರ್ಧೆಯ ಮೈದಾನ ಚಿಕ್ಕದಾಗಿರುತ್ತದೆ. ಪಾಶ್ಚಾತ್ಯ ದೇಶಗಳ ಉತ್ಸವಗಳಲ್ಲಿ ಈ ರೇಸ್ ಒಂದು ಮಹತ್ವದ ಆಕರ್ಷಣೆ. ಸಾಮಾನ್ಯವಾಗಿ ಈ ಓಟವನ್ನು ಮನೋರಂಜನೆಗಾಗಿ ಅಥವಾ ಸೇವಾ ಸಂಸ್ಥೆಗಳ ಸಹಾಯಾರ್ಥವಾಗಿ ನಡೆಸಲಾಗುತ್ತದೆ. ರೇಸ್ನ ಆರಂಭದಲ್ಲಿ ಹಂದಿಗಳಿಗೆ ಬೇರೆ ಬೇರೆ ಬಣ್ಣದ ಮೇಲುಡುಗೆಯನ್ನು ತೊಡಿಸಲಾಗುತ್ತದೆ. ಈ ಉಡುಗೆಯ ಮೇಲೆ ಕ್ರಮ ಸಂಖ್ಯೆ ಕೂಡ ಬರೆದಿರುತ್ತದೆ. ಹಂದಿಗಳನ್ನು ಗುರುತಿಸಲು ಇದರಿಂದ ಸಹಾಯವಾಗುತ್ತದೆ. ಓಟದ ವೇಳೆ ರಂಜನೆಗಾಗಿ ಈ ಹಂದಿಗಳ ಮೇಲೆ ಜಾಕಿ, ಸವಾರ ಗಳ ವೇಷದ ಗೊಂಬೆಗಳನ್ನು ಕೂರಿಸಲಾಗುತ್ತದೆ. ಸಾಮಾನ್ಯವಾಗಿ ಹಂದಿ ರೇಸ್ಗೆ ಬಳಸುವುದು ಮಣ್ಣಿನ ರೇಸ್ ಟ್ರ್ಯಾಕ್ಸ್. ರೇಸ್ನಲ್ಲಿ ಹಲವು ವಿಧಗಳಿವೆ. ಇದು ಬಯಲಿನ ರೇಸ್ ಆಗಿರಬಹುದು ಅಥವಾ ಇದರ ನಡುವೆ ಸುರಂಗಗಳು, ಟೈರ್ ರ್ಯಾಂಪ್, ಹುಲ್ಲಿನ ಮೂಟೆ, ಗೇಟ್ ಮುಂತಾದ ಅಡೆತಡೆಗಳಿರುವ ಅಡಚಣೆಯ ರೇಸ್ ಕೂಡ ಆಗಿರಬಹುದು. ಇದರ ಆಧಾರದಲ್ಲಿ ರೇಸ್ ಟ್ರ್ಯಾಕ್ಸ್ನ ಉದ್ದ ನಿರ್ಧಾರವಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ 1993ರಿಂದ ಹಂದಿ ಓಟದ ಸ್ಪರ್ಧೆ ಒಂದು ಜನಪ್ರಿಯ ಕ್ರೀಡೆಯಾಗಿದೆ. ಈ ಸ್ಪರ್ಧೆಯ ಹಂದಿಗಳಿಗೆ ವಾರಗಟ್ಟಲೆ ತರಬೇತಿ ನೀಡಲಾಗುತ್ತದೆ. ಎಳೆಯ ಹಂದಿಗಳಿಗೆ ಸುಮಾರು 6 ವಯಸ್ಸಾದಾಗ ರೇಸ್ಗೆ ತರಬೇತಿ ಆರಂಭಿಸಲಾಗುತ್ತದೆ. ಮೊದಲ ವಾರದಲ್ಲಿ ಬಿಸ್ಕತ್ತುಗಳ ಆಸೆ ತೋರಿಸಿ ಅವುಗಳು ಟ್ರ್ಯಾಕ್ಸ್ ಸುತ್ತ ಓಡುವಂತೆ ಮಾಡುತ್ತಾರೆ. ಎರಡನೆಯ ವಾರದಲ್ಲಿ ಅವುಗಳಿಗೆ ಜನಸಂದಣಿಯ ಅಭ್ಯಾಸ ಮಾಡಿಸಲಾಗುತ್ತದೆ. ಹಂದಿಮರಿಗಳಿಗೆ ಹಾದಿನ 5 ವಾರ ವಯಸ್ಸಾಗುವ ತನಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಅದಕ್ಕಿಂತ ದೊಡ್ಡದಾದ ಬಳಿಕ ಇವು ರೇಸ್ ಟ್ರ್ಯಾಕ್ಸ್ನ ನಡುವೆಯೇ ನಿಂತು ಮನುಷ್ಯರ ಮನೋರಂಜನೆಗಾಗಿ ಓಡಲು ನಿರಾಕರಿಸುತ್ತವೆ. ರೇಸ್ನ ಆರಂಭದಲ್ಲಿ ಹಂದಿಗಳನ್ನು ಸ್ಟಾರ್ಟಿಂಗ್ ಬಾಕ್ಸ್ ಎಂಬ ಕೋಣೆಯಲ್ಲಿ ನಿಲ್ಲಿಸಲಾಗುತ್ತದೆ. ರೇಸ್ ಟ್ರ್ಯಾಕ್ಸ್ನ ಇನ್ನೊಂದು ಕೊನೆಯಲ್ಲಿ ಅವುಗಳ ಕೋಚ್ಗಳು ದೊಡ್ಡ ತಾಟುಗಳಲ್ಲಿ ಒರಿಯೋ ಬಿಸ್ಕತ್ತು, ಕೇಕ್ ಇತ್ಯಾದಿ ಆಮಿಷಗಳನ್ನು ಹಿಡಿದು ಹಂದಿಗಳಿಗೆ ತೋರಿಸುತ್ತಾರೆ. ರೇಸ್ ಆರಂಭವಾಗುವ ಸೀಟಿ ಬಾರಿಸಿದ ಕೂಡಲೇ ಬಾಕ್ಸ್ನ ಬಾಗಿಲು ತೆರೆಯುತ್ತದೆ. ಹಂದಿಗಳು ಒಂದರ ಮೇಲೊಂದು ಉರುಳುತ್ತಾ ಬಿಸ್ಕತ್ತುಗಳತ್ತ ರೇಸ್ ಮಾಡುತ್ತವೆ. ರೇಸ್ ಟ್ರ್ಯಾಕ್ಸ್ನ ಸುತ್ತಲೂ ಸೇರಿದ ಮಕ್ಕಳು ಅವುಗಳನ್ನು ಹುರಿದುಂಬಿಸುತ್ತಾರೆ. ಆಸ್ಟ್ರೇಲಿಯಾ, ಐರ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೆರಿಕಾದಲ್ಲಿ ಇದೊಂದು ಜನಪ್ರಿಯ ಕ್ರೀಡೆಯಾಗಿ ಬೆಳೆದಿದೆ. ಕೆಲವು ಭಾಗದಲ್ಲಿ ಮಿನಿಯೇಚರ್ ಪಿಗ್ ಎಂಬ ವಿಶೇಷ ಕುಬ್ಜ ತಳಿಯ ಹಂದಿಗಳನ್ನು ರೇಸ್ ಮಾಡಿಸಲಾಗುತ್ತದೆ. ಹ್ಯೂಸ್ಟನ್ನ ಹಂದಿ ರೇಸ್ ಎಲ್ಲಕ್ಕಿಂತ ಭರ್ಜರಿ ಸಮಾರಂಭ. ಒಹಾಯೋದ ಗ್ರೀನ್ ಫೀಲ್ಡ್ ಎಂಬಲ್ಲಿ ನಡೆಯುವ ಫ್ರಾಂಕ್ಲಿನ್ ಕೌಂಟಿ ಶೋದಲ್ಲಿ ಹಂದಿಮರಿಗಳು ಮಾತ್ರವಲ್ಲದೆ ಗಡವ ಹಂದಿಗಳ ರೇಸ್ ಕೂಡ ನಡೆಯುತ್ತದೆ. ಗಡವ ಹಂದಿಗಳಿಗೆ ಪ್ರಖ್ಯಾತ ಪಾಪ್ ಗಾಯಕರ ಮತ್ತು ಚಲನಚಿತ್ರ ನಟರ ಹೆಸರು ನೀಡಲಾಗುತ್ತದೆ. ಈ ಪರಿಣತ ಹಂದಿಗಳಿಗೆ ರೇಸ್ನಲ್ಲಿ ಓಡುವುದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರ ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ಳುವುದು ಎಂದರೆ ಭಾರೀ ಇಷ್ಟ. ಜಗತ್ತಿನ ಸುತ್ತ 100ಕ್ಕೂ ಹೆಚ್ಚು ಹಂದಿ ರೇಸ್ ಫೆಡರೇಷನ್ಗಳು ಈ ಒಲಿಂಪಿಕ್ಸ್ನ ಸದಸ್ಯತ್ವ ಪಡೆದಿವೆ. ವಿಶೇಷವಾಗಿ ತಳಿ ಮಾಡಿದ, ತರಬೇತಿ ಪಡೆದ ಹಂದಿಗಳು ಈ ಓಟದಲ್ಲಿ ಭಾಗವಹಿಸುತ್ತವೆ. ಈ ಒಲಿಂಪಿಕ್ಸ್ನಲ್ಲಿ ಹಂದಿ ರೇಸಿಂಗ್, ಹಂದಿ ಈಜು ಮತ್ತು ಪಿಗ್ಬಾಲ್, ಹಂದಿಗಳ ಫುಟ್ಬಾಲ್,
ಸ್ಪರ್ಧೆಗಳು ನಡೆಯುತ್ತವೆ. 6 ಆಸ್ಟ್ರಿಚ್ ಓಟದ ಸ್ಪರ್ಧೆ. ಆಸ್ಟ್ರಿಚ್ ಎಂದರೆ ದೊಡ್ಡ ಗಾತ್ರದ ಹಕ್ಕಿ. ಇದರ ಕಾಲಿನ ಒಂದು ಹೊಡೆತಕ್ಕೆ ಮನುಷ್ಯರು ಧರಾಶಾಯಿಯಾಗುತ್ತಾರೆ. ಇಂತಹ ಹಕ್ಕಿಯ ಮೇಲೂ ಜನರು ಸವಾರಿ ಮಾಡುತ್ತಾರೆ, ರೇಸ್ ಮಾಡುತ್ತಾರೆ ಎಂದರೆ ಆಶ್ಚರ್ಯವಾಗುವುದಿಲ್ಲವೇ? ಆಸ್ಟ್ರಿಚ್ ಒಂದು ಹಾರಲಾರದ ಹಕ್ಕಿ. ಆದರೆ ಓಡುವುದರಲ್ಲಿ ಇದನ್ನು ಮೀರಿಸುವ ಬೇರೊಂದು ಹಕ್ಕಿಯಿಲ್ಲ. ಇದರ ಕುತ್ತಿಗೆ ಮತ್ತು ಕಾಲುಗಳು ಉದ್ದವಾಗಿದ್ದು, ಇದು ಒಂದೊಂದು ಹೆಜ್ಜೆ ಮುಂದಿರಿಸಿದಾಗ 15 ಅಡಿ ದೂರ ದಾಟುತ್ತದೆ. ಓಟದಲ್ಲಿ ಗಂಟೆಗೆ 60 ಕಿಲೋಮೀಟರ್ಗಳನ್ನು ಮೀರಿಸಿದ ವೇಗ ಇದರದ್ದು. ಕುದುರೆ, ಒಂಟೆಗಳು ಇದರ ವಿರುದ್ಧ ರೇಸ್ನಲ್ಲಿ ಸೋತು ಹೋಗುತ್ತವೆ. 1 ಶತಮಾನದ ಹಿಂದೆ ಅಮೆರಿಕಾದಲ್ಲಿ ಆಸ್ಟ್ರಿಚ್ ರೇಸಿಂಗ್ ಎಂದರೆ ಸರ್ವೇ ಸಾಮಾನ್ಯವಾಗಿತ್ತು. ಫ್ಲಾರಿಡಾ ಈ ಕ್ರೀಡೆಯ ಜನಪ್ರಿಯ ಕೇಂದ್ರವಾಗಿತ್ತು. ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಆಸ್ಟ್ರಿಚ್ ರೇಸ್ಗಳು ಜನಪ್ರಿಯವಾಗಿವೆ. ಫ್ಲಾರಿಡಾದಲ್ಲಿ ಜಾಕ್ಸನ್ವಿಲೆ ಎಂಬಲ್ಲಿ 1892 ರಿಂದ ನಡೆಯುತ್ತಿರುವ ಆಸ್ಟ್ರಿಚ್ ಫಾರ್ಮ್ ಇಂದಿಗೂ ಪ್ರವಾಸಿಗಳನ್ನು ಆಕರ್ಷಿಸುತ್ತಿದೆ. 1890 ರ ಸುಮಾರಿಗೆ ಫ್ಲಾರಿಡಾದ ತುಂಬಾ ಆಸ್ಟ್ರಿಚ್ ಸಾಕಣೆ ಫಾರ್ಮ್ಗಳು ಮತ್ತು ಅವುಗಳಿಗಾಗಿ ರೇಸ್ ಟ್ರ್ಯಾಕ್ಸ್ಗಳು ಸರ್ವೇ ಸಾಮಾನ್ಯವಾಗಿತ್ತು. ಈ ಫಾರ್ಮ್ಗಳಿಗೆ ಭೇಟಿ ನೀಡುವ ಯಾರೂ ಪ್ರವೇಶಧನ ತೆತ್ತು ಇವುಗಳ ಸವಾರಿ ಮಾಡಬಹುದು. ಅವರ ತೂಕ 75 ಕಿಲೋಗ್ರಾಂಗಿಂತ ಕಡಿಮೆ ಇರಬೇಕು ಎಂಬ ನಿಯಮ ಮಾತ್ರ ಇದೆ. ಯಾಕಂದರೆ ಆಸ್ಟ್ರಿಚ್ಗಳಿಗೆ ಇದಕ್ಕಿಂತ ಹೆಚ್ಚಿನ ತೂಕ ಹೊರಲು ಸಾಧ್ಯವಿಲ್ಲ. ಆಸ್ಟ್ರಿಚ್ ಸವಾರಿಯ ವಿಧಾನ ಸ್ವಾರಸ್ಯಕರವಾಗಿದೆ. ಸವಾರರು ಆಸ್ಟ್ರಿಚ್ನ ಬೆನ್ನ ಮೇಲೆ ಇರುವ ಮೊದಲು ಅದರ ತಲೆಯ ಮೇಲೆ ಒಂದು ಸಾಕ್ಸ್ ಎಳೆಯಲಾಗುತ್ತದೆ. ಕಣ್ಣು ಮುಚ್ಚಿದ ಆಸ್ಟ್ರಿಚ್ ಅತ್ತಿತ್ತಮಿಸುಕದೆ ನೆಟ್ಟಗೆ ನಿಂತಿರುತ್ತದೆ. ಸಾಕ್ಸ್ ಹೊರಗೆ ಎಳೆಯುತ್ತಲೇ ಅದು ಮುಂದೆ ನೆಗೆಯುತ್ತದೆ. ಸವಾರರು ಕೆಳಗೆ ಬೀಳದಂತೆ ಅದರ ಗರಿಗಳನ್ನು ಬಲವಾಗಿ ಹಿಡಿದುಕೊಳ್ಳುತ್ತಾರೆ. ಆಸ್ಟ್ರಿಚ್ ಅವರನ್ನು ಹೊತ್ತು ರಿಂಗ್ನ ಸುತ್ತ ತಿರುಗುತ್ತದೆ. ವೃತ್ತಿಪರ ಜಾಕಿಗಳು ಈ ಹಕ್ಕಿಗಳ ಮೇಲೆ ಕುಳಿತು ಅವುಗಳನ್ನು ಓಡಿಸುವುದನ್ನು ನೋಡಲು ವಿನೋದವೆನಿಸುತ್ತದೆ. ಈ ಹಕ್ಕಿಗಳನ್ನು ಹತೋಟಿಯಲ್ಲಿರಿಸುವುದು ಸುಲಭದ ಕೆಲಸವಲ್ಲ. ರೇಸ್ನ ನಡುವೆ ಇವು ಮುಷ್ಕರ ಹೂಡುವುದು ಅಥವಾ ಜಾಕಿಯನ್ನು ಕೆಳಗೆ ಕೆಡವಲು ಎಗರಾಡುವುದು ಸಾಮಾನ್ಯವಾಗಿರುತ್ತದೆ. 7 ನಾಯಿಗಳ ಸ್ಪರ್ಧೆ. ಕುದುರೆ, ಕೋಣ, ಗೂಳಿಗಳ ಬಳಿಕ ರೇಸಿಂಗ್ನಲ್ಲಿ ಜನಪ್ರಿಯವಾಗಿರುವುದು ನಾಯಿಗಳ ರೇಸ್. ಗ್ರೇಹೌಂಡ್ ಎಂದರೆ ರೇಸ್ಗಾಗಿಯೇ ಬೆಳೆಸಿದ ನಾಯಿಗಳ ತಳಿ. ಈ ನಾಯಿಗಳ ರೇಸ್ ಜಗತ್ತಿನ ಸುತ್ತ ಹಲವಾರು ದೇಶಗಳಲ್ಲಿ ಜನಪ್ರಿಯವಾಗಿದೆ. ಗ್ರೇಹೌಂಡ್ ರೇಸಿಂಗ್ ನಡೆಯುವುದು ಅಂಡಾಕೃತಿಯ ರೇಸ್ ಟ್ರ್ಯಾಕ್ಸ್ಗಳಲ್ಲಿ. ಹಿಂದೆ ಮೊಲಗಳನ್ನು ರೇಸ್ ಟ್ರ್ಯಾಕ್ಸ್ನಲ್ಲಿ ಬಿಟ್ಟು ಅವುಗಳ ಹಿಂದೆ ಈ ನಾಯಿಗಳನ್ನು ಓಡಿಸಲಾಗುತ್ತಿತ್ತು. 1912 ರಲ್ಲಿ ಅಮೆರಿಕಾದಲ್ಲಿ ಓವೆನ್ ಪ್ಯಾಟ್ರಿಕ್ ಸ್ಮಿತ್ ಎಂಬಾತ ಯಾಂತ್ರಿಕ ಮೂಲವನ್ನು ತಯಾರಿಸಿದ ಬಳಿಕ ಈ ಕ್ರೀಡೆ ಭಾರಿ ಜನಪ್ರಿಯವಾಯಿತು. ಇಂದು ರೇಸ್ ಟ್ರ್ಯಾಕ್ಸ್ ಮೇಲೆ ಒಂದು ತಂತಿಯಲ್ಲಿ ಗಾಳಿ ಚೀಲದಂತಹ ವಸ್ತುವನ್ನು ವೇಗವಾಗಿ ಎಳೆಯಲಾಗುತ್ತದೆ. ನಾಯಿಗಳು ಇದನ್ನು ಅಟ್ಟಿಸಿಕೊಂಡು ಹೋಗುತ್ತವೆ. ಆಸ್ಟ್ರೇಲಿಯಾ, ಐರ್ಲೆಂಡ್, ನ್ಯೂಜಿಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಮೆಕ್ಸಿಕೋಗಳಲ್ಲಿ ಈ ರೇಸ್ನ ವಿಶೇಷ ಸ್ಟೇಡಿಯಂಗಳಿವೆ. ಕುದುರೆ ರೇಸ್ನಂತೆ ಈ ರೇಸ್ನ ಹಿಂದೆ ಬೆಟ್ಟಿಂಗ್ನ ಭಾರೀ ಉದ್ಯಮವೇ ಬೆಳೆದಿದೆ. ಪಂಜಾಬ್ನಲ್ಲಿ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಗ್ರೇಹೌಂಡ್ ರೇಸ್ ನಡೆಯುತ್ತದೆ. ಕಿಲಾ ರಾಯಪುರ ಎಂಬಲ್ಲಿ ಕ್ರೀಡೋತ್ಸವದಲ್ಲಿ ಈ ರೇಸ್ಗಳು ಗರಿಷ್ಠ ಸಂಖ್ಯೆಯ ಉತ್ಸಾಹಿಗಳನ್ನು ಆಕರ್ಷಿಸುತ್ತವೆ. ಪ್ರಾಣಿದಯ ಸಂಘಟನೆಗಳು ಈ ರೇಸ್ ಮೇಲೆ ನಿಷೇಧ ತರಲು ಪ್ರಯತ್ನಿಸುತ್ತಿವೆ. ಮಹಾರಾಷ್ಟ್ರದಲ್ಲಿ 2013 ರಲ್ಲಿ ಈ ರೇಸ್ಗಳನ್ನು ತಡೆಯಲಾಗಿತ್ತು. ಪಂಜಾಬ್ನಲ್ಲಿ ಇದೇ ರೇಸ್ ಅನ್ನು ನಿಯಮಬದ್ಧವಾಗಿ ಮಾಡಲು ಕಾಯ್ದೆ ರೂಪಿಸಲಾಗಿದೆ. 1930 ರ ಸುಮಾರಿಗೆ ಅಮೆರಿಕಾದಲ್ಲಿ ನಾಯಿಗಳ ಮೇಲೆ ಮಂಗಗಳನ್ನು ಕೂರಿಸಿ ರೇಸ್ ಮಾಡಿಸಲಾಗುತ್ತಿತ್ತು. ಈ ಕ್ರೀಡೆಯನ್ನು 1935 ರಲ್ಲಿ ಬಹಿಷ್ಕರಿಸಲಾಯಿತು. ಡ್ಯಾಶಂಟ್ ಎಂದರೆ ಗಿಡ್ಡ ಕಾಲುಗಳ ಮುದ್ದಿನ ಸಾಕು ನಾಯಿ. ವೇಗವಾಗಿ ಓಡಲು ಇವುಗಳಿಗೆ ಸಾಧ್ಯವಿಲ್ಲ. ಅಮೆರಿಕದಲ್ಲಿ ಗಮ್ಮತ್ತಿಗಾಗಿ ಈ ನಾಯಿಗಳ ರೇಸ್ ಕೂಡ ನಡೆಯುತ್ತವೆ. ಉತ್ತರ ಧ್ರುವದ ಬಳಿಯ ಹಿಮದ ನೆಲದಲ್ಲಿ ಸ್ಲೆಡ್ ಎಂಬ ಚಕ್ರಗಳಿಲ್ಲದ ಗಾಡಿಯನ್ನು ನಾಯಿಗಳು ಎಳೆಯುತ್ತವೆ. ಈ ನಾಯಿಗಳ ಸ್ಲೆಡ್ ರೇಸ್ ಕೂಡ ಯುನೈಟೆಡ್ ಸ್ಟೇಟ್ಸ್, ಅಲಾಸ್ಕಾ, ಕೆನಡಾ, ಐಸ್ಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಜನಪ್ರಿಯವಾಗಿವೆ. ಅಲಾಸ್ಕಾದಲ್ಲಿ 4 ಮೈಲುಗಳ ಓಟದಿಂದ ಆರಂಭಿಸಿ 1000 ಮೈಲು ದೂರದ ಮ್ಯಾರಥಾನ್ ಸ್ಲೆಡ್ ರೇಸ್ಗಳು ಕೂಡ ನಡೆಯುತ್ತವೆ. ವಿಂಟರ್ ಒಲಿಂಪಿಕ್ಸ್ ಕ್ರೀಡೋತ್ಸವಗಳಲ್ಲಿ ಈ ರೇಸ್ ಹಲವು ಬಾರಿ ಪ್ರದರ್ಶನಾರ್ಥವಾಗಿ ನಡೆದಿತ್ತು.
8 ಆಡುಗಳ ಓಟ. ಗುಡ್ಡಗಾಡು ಪ್ರದೇಶಗಳಲ್ಲಿ ಕುರುಬ ತೃಣರು ತಮ್ಮ ಆಡುಗಳ ಓಟದ ಸ್ಪರ್ಧೆ ನಡೆಸುತ್ತಾರೆ. ಆದರೆ ಅಧಿಕೃತವಾಗಿ ಆಡುಗಳ ರೇಸಿಂಗ್ ಆರಂಭವಾದದ್ದು ಕೆರಿಬಿಯನ್ ದ್ವೀಪ ಸಮುದಾಯದ ಟ್ರಿನಿಡಾಡ್ ಅಂಡ್ ಟೊಬೇಗೊ ರಿಪಬ್ಲಿಕ್ಗೆ ಸೇರಿದ ಬಕ್ಕು ಎಂಬ ದ್ವೀಪದಲ್ಲಿ. 1925ರಲ್ಲಿ ಬಾರ್ಬಡೋಸ್ನ ಸ್ಯಾಮುವೆಲ್ ಕ್ಯಾಲೆಂಡರ್ ಎಂಬ ಅಲೆಮಾರಿ ವ್ಯಾಪಾರಿ ಈ ಸ್ಪರ್ಧೆಯನ್ನು ಆರಂಭಿಸಿದನೆಂದು ಸ್ಥಳೀಯ ಇತಿಹಾಸ ಹೇಳುತ್ತದೆ. ಈಸ್ಟರ್ ಮಂಡೇ, ಈಸ್ಟರ್ ಬಳಿಕದ ಸೋಮವಾರ, ದಿನ ಜಗತ್ತಿನ ಸುತ್ತ ಹೆಚ್ಚಿನ ಭಾಗದಲ್ಲಿ ಕುದುರೆ ರೇಸ್ ನಡೆಯುತ್ತದೆ. ಟೊಬೇಗೊದಲ್ಲಿ ಈಸ್ಟರ್ ಟ್ಯೂಸ್ಡೇ, ಈಸ್ಟರ್ ಬಳಿಕದ ಮಂಗಳವಾರ, ನಡೆಯುತ್ತದೆ. ಈ ಭಾಗದಲ್ಲಿ ಈಸ್ಟರ್ ಟ್ಯೂಸ್ಡೇ ಒಂದು ಸಾರ್ವಜನಿಕ ರಜಾ ದಿನವಾಗಿದೆ. ಈ ದಿನಕ್ಕೆ ಬಕ್ಕು ಗೋಟ್ ರೇಸ್ ಫೆಸ್ಟಿವಲ್ ಎಂದೇ ಹೆಸರಿದೆ. ಟೊಬೇಗೊದ ಬಕ್ಕು ಗೋಟ್ ರೇಸ್ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದಿದೆ. ಅಮೆರಿಕದ ಪ್ರವಾಸಿಗಳಿಗೆ ಈ ಕ್ರೀಡೆ ಭಾರೀ ಇಷ್ಟ. ಬಕ್ಕು ಪಟ್ಟಣದ ಬಳಿಯ ಬೆಟ್ಟದ ಮೇಲೆ ವೀಕ್ಷಕರಿಗಾಗಿ $10 ಮಿಲಿಯನ್ ವೆಚ್ಚದಲ್ಲಿ ವಿಶೇಷ ಪೆವಿಲಿಯನ್ ರಚಿಸಲಾಗಿದೆ. ಆಡುಗಳ ರೇಸ್ ನಡೆಯುತ್ತದೆ. ಸ್ಥಳ ಪುರಾಣದ ಪ್ರಕಾರ ಇಲ್ಲಿನ ಒಬ್ಬ ಪಂಚರ್ ಕುದುರೆ ರೇಸ್ ನಡೆಸುವ ತಾಕತ್ತಿಲ್ಲದೆ ತನ್ನ ಮನೆಯ ಹಿಂದೆ ಹಂದಿಗಳ ರೇಸ್ ನಡೆಸಿದ. ರೇಸ್ನಲ್ಲಿ ಹಂದಿಗಳ ಅಸಹಕಾರದಿಂದ ಬೆಸತ್ತು ಅವುಗಳ ಜಾಗದಲ್ಲಿ ಆಡುಗಳ ರೇಸ್ ನಡೆಸಿದ. ತಾಂಜಾನಿಯಾದ ರಾಜಧಾನಿಯಲ್ಲಿ 2001ರಿಂದ ಆಡುಗಳ ರೇಸ್ ನಡೆಯುತ್ತಿದೆ. ಇದರಲ್ಲಿ ಕೂಡುವ ಹಣವನ್ನು ಸೇವಾ ಸಂಸ್ಥೆಗಳಿಗೆ ದಾನವಾಗಿ ನೀಡಲಾಗುತ್ತದೆ. ಇಲ್ಲಿ ಸ್ಪರ್ಧಿಗಳಿಗೆ ಮಾತ್ರವೇ ಅಲ್ಲ, ಪ್ರೇಕ್ಷಕರಿಗೂ ಅವರ ಸುಂದರ ಉಡುಗೆ ತೊಡುಗೆಗಳ ಆಧಾರದಲ್ಲಿ ಬಹುಮಾನ ನೀಡಲಾಗುತ್ತದೆ. 2009ರಿಂದ ಇಂಗ್ಲೆಂಡ್ನಲ್ಲಿ ಪ್ರತಿ ವರ್ಷ ಮಾರ್ಚ್-ಏಪ್ರಿಲ್ ತಿಂಗಳ ನಡುವೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿ ಆಡುಗಳ ರೇಸ್ ನಡೆಯುತ್ತದೆ. ರೇಸಿಂಗ್ನ ಆಡುಗಳಿಗೆ ಆಯಾ ವಿಶ್ವವಿದ್ಯಾಲಯದ ಲಾಂಛನ ಇರುವ ಕೋಟುಗಳನ್ನು ಹೊದಿಸಲಾಗಿರುತ್ತದೆ. ಸ್ಪರ್ಧೆಯ ಆಡುಗಳನ್ನು ವಿಶೇಷವಾಗಿ ಸಾಕಲಾಗುತ್ತದೆ. ರೇಸಿಂಗ್ ಆಡುಗಳ ವಿಶೇಷ ತಳಿಗಳು ಸೃಷ್ಟಿಯಾಗಿವೆ. ಸಾಮಾನ್ಯವಾಗಿ ಹೆಣ್ಣು ಆಡುಗಳು ಗಂಡು ಆಡುಗಳಿಗಿಂತ ಹೆಚ್ಚು ವೇಗವಾಗಿ ಓಡುತ್ತವೆ. ಆದರೆ ಗಂಡು ಆಡುಗಳು ಅವುಗಳಿಗಿಂತ ಹೆಚ್ಚು ದೀರ್ಘಕಾಲ ಬದುಕುವ ಕಾರಣ ಗಂಡು ಆಡುಗಳನ್ನೇ ರೇಸ್ಗೆ ಬಳಸಲಾಗುತ್ತದೆ. ಉತ್ತಮ ಆಹಾರ ಮತ್ತು ತರಬೇತಿ ಪಡೆದ ಸ್ಪರ್ಧಿ ಆಡುಗಳು ಸುಮಾರು 13 ವರ್ಷ ಕಾಲ ಬದುಕುತ್ತವೆ. ಇವುಗಳಲ್ಲಿ ಕನಿಷ್ಠ 9 ವರ್ಷ ಕಾಲ ರೇಸ್ನಲ್ಲಿ ಸ್ಪರ್ಧಿಸುತ್ತವೆ. ರೇಸ್ನ ಆಡುಗಳಿಗೆ ಪ್ರತಿಯೊಂದು ಓಟಕ್ಕೆ ಮೊದಲು ಸುಮಾರು 2 ತಿಂಗಳ ಕಾಲ ತರಬೇತಿ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಆಡುಗಳ ರೇಸ್ ಟ್ರ್ಯಾಕ್ಸ್ 300 ಅಡಿ ಉದ್ದವಾಗಿರುತ್ತದೆ. ಪ್ರತಿಯೊಂದು ಆಡಿಗೆ ಒಬ್ಬ ಜಾಕಿ ಇರುತ್ತಾನೆ. ಈ ಜಾಕಿ ಆಡುಗಳ ಹಿಂದಿನಿಂದ ಅವುಗಳನ್ನು ಹುರಿದುಂಬಿಸುತ್ತಾ ಓಡಬೇಕು. ಜಾಕಿ ಎಲ್ಲದರೂ ತಪ್ಪಿ ತನ್ನ ಆಡಿಗಿಂತ ಮುಂದೆ ಓಡಿದರೆ ಅವನನ್ನು ಆಡಿನ ಜೊತೆಗೆ ರೇಸ್ನಿಂದ ಹೊರಹಾಕಲಾಗುತ್ತದೆ. 9 ಕುರಿಗಳ ಓಟ. ಆಡುಗಳ ರೇಸ್ ಬಳಿಕ ಕುರಿಗಳ ರೇಸ್ ಬೇಡವೇ? ಆಸ್ಟ್ರೇಲಿಯಾದಲ್ಲಿ ಇದೂ ನಡೆಯುತ್ತದೆ. ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಕುರಿ ಸಾಕಣೆ ಕೇಂದ್ರಗಳಿವೆ. ಹೀಗಾಗಿ ಇಲ್ಲಿ ಕುರಿ ರೇಸ್ ನಡೆಸುವುದು ಸುಲಭ. ಪ್ರತಿ ವರ್ಷ ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ಗ್ರಾಮೀಣ ಉತ್ಸವಗಳಲ್ಲಿ ಕುರಿ ರೇಸ್ಗಳು ನಡೆಯುತ್ತವೆ. ಇಲ್ಲಿ ನ್ಯೂ ಸೌಥ್ ವೇಲ್ಸ್ನ ಬಲಿಗಾಲ್ ಕ್ರಿಕೆಟ್ ಮೈದಾನದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೆಯುವ ಕುರಿ ಓಟದ ಸ್ಪರ್ಧೆ ಭಾರೀ ಜನಪ್ರಿಯವಾಗಿದೆ. ಇಂಗ್ಲೆಂಡ್ನ ಶ್ರಾಪ್ಶೈರ್ ಕೌಂಟಿಯ ಟೆಲ್ಫರ್ಡ್ ಪಟ್ಟಣದಲ್ಲೂ ಪ್ರತಿ ವರ್ಷ ಈ ರೇಸ್ ನಡೆಯುತ್ತದೆ. ಈ ರೇಸ್ಗೆ ಲಾಳದಾಕೃತಿಯ 200 ಮೀಟರ್ ಉದ್ದದ ವಿಶೇಷ ರೇಸ್ ಟ್ರ್ಯಾಕ್ಸ್ ರಚಿಸಲಾಗಿದೆ. 10 ಬಸವನ ಹುಳು ರೇಸಿಂಗ್. ಜಗತ್ತಿನ ಅತ್ಯಂತ ನಿಧಾನ ರೇಸ್ ನಡೆಯುವುದು ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಇದೆ ಜಾಗತಿಕ ಬಸವನ ಹುಳು ರೇಸ್. ಈ ರೇಸ್ನ ಕಣದಲ್ಲಿ ಒಂದರ ಒಳಗೆ ಇನ್ನೊಂದರಂತೆ 2 ವೃತ್ತಗಳಿರುತ್ತವೆ. ಒಳಗಿನ ವೃತ್ತ ಬರೆ 5 ಇಂಚು ಅಗಲವಾಗಿದ್ದರೆ, ಹೊರಗಿನ ವೃತ್ತ 30 ಇಂಚು ಅಥವಾ ಅದಕ್ಕಿಂತ ದೊಡ್ಡದಾಗಿರುತ್ತದೆ. ಸ್ಪರ್ಧೆಯ ಆರಂಭದಲ್ಲಿ ಒಳಗಿನ ಚಿಕ್ಕ ವೃತ್ತದೊಳಗೆ ಸ್ಪರ್ಧಿಗಳನ್ನು ಇಳಿಸಲಾಗುತ್ತದೆ. ಪ್ರತಿ ಒಂದು ಸ್ಪರ್ಧಿಗೂ ಬಣ್ಣದ ರಿಬ್ಬನ್ ಮತ್ತು ಕ್ರಮ ಸಂಖ್ಯೆಯ ಅಲಂಕಾರ ಇರುತ್ತದೆ. ಸ್ಪರ್ಧಿಗಳು ಈ ಚಿಕ್ಕ ವೃತ್ತದಿಂದ ಹೊರಬಿದ್ದು, ಹೊರಗಿನ ದೊಡ್ಡ ವೃತ್ತ ದಟ್ಟ ಸಾಗುವಂತೆ ಅವುಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ.
ಮೊದಲು ದೊಡ್ಡ ವೃತ್ತವನ್ನು ದಾಟುವ ಸ್ಪರ್ಧಿಗೆ ವಿಜಯಮಾಲೆ ದಕ್ಕುತ್ತದೆ. ರೇಸ್ನ ನಿಯಮಗಳ ಪ್ರಕಾರ ಯಾವುದೇ ಸ್ಪರ್ಧೆಯ ಮಾಲೀಕರು ತಮ್ಮ ಬಸವನ ಹುಳುಗಳನ್ನು ಮುಟ್ಟಬಾರದು, ಸ್ಪರ್ಧೆಯ ನಡುವೆ ಅವುಗಳನ್ನು ಬದಲಿಸಬಾರದು, ಅವರು ಬರೆದೂರದಲ್ಲಿ ನಿಂತು ಹಾವಭಾವಗಳಿಂದ ತಮ್ಮ ಸ್ಪರ್ಧೆಯನ್ನು ಹುರಿದುಂಬಿಸಬಹುದು. ದಾಖಲೆಗಳು ಹೇಳುವಂತೆ ಈ ಸ್ಪರ್ಧೆ ಹಿಂದೆ ಫ್ರಾನ್ಸ್ನ ಗ್ರಾಮೀಣ ಭಾಗದಲ್ಲಿ ಜನಪ್ರಿಯವಾಗಿತ್ತು. ಇದರಿಂದ ಪ್ರೇರಣೆ ಪಡೆದಿದ್ದ ಟಾಮ್ ಎಲ್ವಿಸ್ ಎಂಬ ಬ್ರಿಟಿಷ್ ನಾವಿಕ ಇದನ್ನು ಪೂರ್ವ ಇಂಗ್ಲೆಂಡ್ನ ನೋರ್ಫೋಲ್ಕ್ ಪ್ರಾಂತ್ಯದ ಕೊಂಘಾಮ್ ಎಂಬಲ್ಲಿ 1960ರಲ್ಲಿ ಆರಂಭಿಸಿದ. ಇದನ್ನೇ ಇಂದು ಬಸವನ ಹುಳು ರೇಸಿಂಗ್ನ ವಿಶ್ವ ಚಾಂಪಿಯನ್ಶಿಪ್ ಎಂದು ಕರೆಯಲಾಗುತ್ತಿದೆ. 4 ಪಾಲನೆ ಪೋಷಣೆ. ಓದು ಕಲಿಕೆಗೆ ಸಮಯ. ಮಕ್ಕಳಲ್ಲಿ ಪಠ್ಯದ ಹೊರತಾಗಿ ಬೇರೆ ರೀತಿಯ ಪುಸ್ತಕಗಳನ್ನು ಓದುವ ಅಭಿರುಚಿ ಬೆಳೆಸಬೇಕು. ಈ ಓದು ಅವರ ಜ್ಞಾನ ಭಂಡಾರ ಹೆಚ್ಚಿಸುವುದಲ್ಲದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಒದಗಿ ಬರುತ್ತದೆ. ಸುಮಾರು 15-20 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ವಾರಪತ್ರಿಕೆ, ದಿನಪತ್ರಿಕೆಗಳನ್ನು ತರಿಸುತ್ತಿದ್ದರು. ದೊಡ್ಡವರು ಮಾತ್ರವಲ್ಲದೆ ಮಕ್ಕಳು ಕೂಡ ಆ ಪುಸ್ತಕಕ್ಕಾಗಿ ಕಿತ್ತಾಡುತ್ತಿದ್ದರು. ಆಗ ಪುಸ್ತಕ ಓದುವ ಹವ್ಯಾಸ ಅಷ್ಟರ ಮಟ್ಟಿಗೆ ಇದ್ದಿತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸ್ಮಾರ್ಟ್ ಫೋನ್ ಬಂದ ಮೇಲೆ ಮಕ್ಕಳು, ಹಿರಿಯರು ಎಂಬ ಭೇದಭಾವವಿಲ್ಲದೆ ಎಲ್ಲರೂ ಮೊಬೈಲ್ ಮೊರೆ ಹೋಗಿದ್ದಾರೆ. ಪತ್ರಿಕೆಗಳನ್ನು ಕೂಡ ಮೊಬೈಲ್ನಲ್ಲಿಯೇ ಓದುವವರಿದ್ದಾರೆ. ಹೀಗಿರುವಾಗ ಮಕ್ಕಳು ಹೇಗೆ ಪುಸ್ತಕ ಹಿಡಿದು ಓದಿ ಯಾರು? ಮಕ್ಕಳಿಗೆ ಓದಿನ ರುಚಿ ಹತ್ತಿಸಬೇಕಾದ ಹಿರಿಯರು ಮೊಬೈಲ್ ಹಿಡಿದು ಅದರಲ್ಲಿ ಬರುವ ಬರಹಗಳನ್ನು ಓದಿ ಆನಂದಿಸುತ್ತಾರೆ. ಪುಸ್ತಕ ಓದುವ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ. ಇದು ನಿಜವಾಗಲೂ ಆತಂಕಕಾರಿ ಬೆಳವಣಿಗೆ. ಈ ಮಾಡರ್ನ್ ಯುಗದಲ್ಲಿ ಪೋಷಕರು ಮಕ್ಕಳಿಗೆ ಪ್ರತಿ ಕೆಲಸಕ್ಕೂ ಸಮಯ ನಿಗದಿಪಡಿಸಿರುತ್ತಾರೆ. ಶಾಲೆಯಿಂದ ಬಂದ ಮೇಲೆ ತಿಂಡಿ ತಿಂದು ಹೋಂವರ್ಕ್ ಮಾಡಲು, ಆಟ ಆಡಲು, ಟಿವಿಯಲ್ಲಿ ಅವರಿಷ್ಟದ ಕಾರ್ಟೂನ್ ನೋಡಲು, ಒಂದರ್ಧ ಗಂಟೆ ಮೊಬೈಲ್ ನೋಡಲು ಎಂದೇ ಸಮಯದ ಮಿತಿ ಹಾಕಿರುತ್ತಾರೆ. ಇದಲ್ಲದೆ ಸಂಗೀತ, ನೃತ್ಯ ಮುಂತಾದ ಹವ್ಯಾಸದ ತರಗತಿಗಳಿಗೆ ಸೇರಿಸಿರುತ್ತಾರೆ. ಅವರೊಂದಿಗೆ ಸಮಯ ಕಳೆಯಲೆಂದು ಪಿಕ್ನಿಕ್, ಔಟಿಂಗ್, ಶಾಪಿಂಗ್ ಎಂದೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುತ್ತಾರೆ. ಆದರೆ ಇದೆಲ್ಲದರ ಜೊತೆಗೆ ಮಕ್ಕಳು ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ಕೂಡ ರೂಢಿಸಿಕೊಳ್ಳುವಂತೆ ಮಾಡಬೇಕು. ವಾರದಲ್ಲಿ ಕನಿಷ್ಠ 2-3 ದಿನವಾದರೂ ರೀಡಿಂಗ್ ಟೈಮ್ ಎಂದು ನಿಗದಿಪಡಿಸಿ ಮಕ್ಕಳೊಂದಿಗೆ ಪೋಷಕರು ಕೂಡ ಯಾವುದಾದರೂ ಪುಸ್ತಕ ಓದಬೇಕು. ಜೊತೆಗೆ ಪುಸ್ತಕ ಓದುವುದರಿಂದ, ಓದಿದ ಪುಸ್ತಕಗಳ ಬಗ್ಗೆ ಚರ್ಚಿಸುವುದರಿಂದ ಪೋಷಕರು ಮಕ್ಕಳೊಂದಿಗೆ ಸಮಯ ಕಳೆದಂತಾಗುತ್ತದೆ ಮತ್ತು ಅವರಿಬ್ಬರ ನಡುವಿನ ಬೆಸುಗೆ ಬಲಗೊಳ್ಳುತ್ತದೆ. ಪುಸ್ತಕ ಓದುವುದರಿಂದ ಸಾಕಷ್ಟು ಲಾಭಗಳಿವೆ. ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಮೊಬೈಲ್ನಲ್ಲಿ ಓದುವಾಗ ಆಗುವ ಚಿತ್ತ ಚಾಂಚಲ್ಯ ಪುಸ್ತಕ ಓದುವಾಗ ಇಲ್ಲದಿರುವುದರಿಂದ ಮಕ್ಕಳು ತನ್ಮಯತೆಯಿಂದ ಓದುತ್ತಾರೆ. 2 ಪುಸ್ತಕ ಜ್ಞಾನಾರ್ಜನೆಯ ಮಾರ್ಗ ಮಾತ್ರವಲ್ಲದೆ ಮಕ್ಕಳ ಕಲ್ಪನಾ ಶಕ್ತಿ ಹೆಚ್ಚಿಸಲು ಸಹಕರಿಸುತ್ತದೆ. ಶಬ್ದ ಭಂಡಾರವು ಹೆಚ್ಚುತ್ತದೆ. 3 ಪರೀಕ್ಷೆಯಲ್ಲಿ ಕೇಳುವ ಪ್ರಬಂಧ ಅಥವಾ ಪ್ರಶ್ನೋತ್ತರಗಳನ್ನು ಬರೆಯುವಾಗ ಬಹಳಷ್ಟು ಮಕ್ಕಳಿಗೆ ವಿಷಯ ಜ್ಞಾನವಿದ್ದರೂ ಅದನ್ನು ಪದಗಳಲ್ಲಿ ಹೇಗೆ ಪ್ರಸ್ತುತಪಡಿಸಬೇಕು, ವಾಕ್ಯ ಹೇಗೆ ರಚಿಸಬೇಕು ಎಂಬ ಅರಿವಿರುವುದಿಲ್ಲ. ಹೆಚ್ಚಿನ ಮಕ್ಕಳು ಪ್ರಶ್ನೋತ್ತರಗಳನ್ನು ಕಂಠಪಾಠ ಮಾಡಿ ಬರೆಯುತ್ತಾರೆ. ಆಗ ಒಂದು ಸಾಲು ಮರೆತು ಹೋದರೂ ಅವರಿಗೆ ಉತ್ತರ ಮುಂದುವರಿಸಲು ಆಗುವುದಿಲ್ಲ. ಒಂದು ಪದ ಕೊಟ್ಟು ಸ್ವಂತ ವಾಕ್ಯ ರಚಿಸಿ ಎಂದರೆ ಕೆಲವು ಮಕ್ಕಳು ಬರೆಯಲು ಬರದೇ ಕಕ್ಕಾಬಿಕ್ಕಿ ಆಗುತ್ತಾರೆ. ಮಕ್ಕಳಲ್ಲಿನ ಈ ರೀತಿಯ ಬರವಣಿಗೆಯ ತೊಡಕು ನಿವಾರಿಸಲು ಅವರಿಗೆ ಪುಸ್ತಕ ಓದುವ ಹವ್ಯಾಸ ರೂಢಿಸಬೇಕು. 4 ಹೆಚ್ಚು ಪುಸ್ತಕಗಳನ್ನು ಓದಿದಷ್ಟು ಅವರಿಗೆ ವಿಷಯ ಮಂಡನೆಯ ಅರಿವು ಮೂಡುತ್ತದೆ. ಯಾವುದೇ ಒಂದು ವಿಷಯವನ್ನು ಹೇಗೆ ಪ್ರಸ್ತುತಪಡಿಸಬೇಕು, ಹೇಗೆ ವಿಸ್ತರಿಸಬೇಕು ಎಂಬ ಸಂಗತಿಗಳೆಲ್ಲ ಒಳ್ಳೆಯ ಪುಸ್ತಕಗಳ ನಿರಂತರ ಓದಿನಿಂದ ಕರಗತವಾಗುತ್ತದೆ. 5 ಓದಿನಿಂದ ಸ್ಫುಟವಾಗಿ ಮಾತನಾಡುವ ಜಾಣ್ಮೆ ಹೆಚ್ಚುತ್ತದೆ. ಮಾತನಾಡುವಾಗ ಪದಗಳಿಗಾಗಿ ತಡಕಾಡುವ ತೊಂದರೆಯೂ ಕಡಿಮೆಯಾಗುತ್ತದೆ. ನಿರಂತರ ಓದು ಅವರ ಬೌದ್ಧಿಕ ಸಂಪತ್ತನ್ನು ಹೆಚ್ಚಿಸುವುದಲ್ಲದೆ ಅವರ ವ್ಯಕ್ತಿತ್ವಕ್ಕೊಂದು ಪ್ರೌಢಿಮೆ ತಂದುಕೊಡುತ್ತದೆ. ಹಾಗಾದರೆ ಮತ್ತೆ ತಡ? ನೀವು ನಿಮ್ಮ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿ, ಅವರೊಂದಿಗೆ ನೀವು ಪುಸ್ತಕ ಓದಿ. 5 ನಕ್ಕು ಬಿಡಿ. ನಗೆ ಹನಿಗಳು. ಇಲ್ಲ ಕಣ್ರಿ,
ನಿಮಗೆ ನಾನು ಹೆಚ್ಚೇನು ಹಾಕುವುದಿಲ್ಲ ಎಂದು ಸಾಮಾನು ಖರೀದಿಸುವಾಗ ಬೆಲೆಯ ವಿಷಯದಲ್ಲಿ ಅಂಗಡಿಯಾತ ಹೇಳಿದನೆಂದರೆ ಒಂದು ಮಾತನ್ನು ಗ್ರಾಹಕರು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ, ವಾಸ್ತವವಾಗಿ ಆತ ಟೋಪಿ ಶಬ್ದವನ್ನು ನುಂಗಿ ಮಾತನಾಡುತ್ತಿದ್ದಾನೆ. ಗೀತಾ, ನಮ್ಮ ರಹಸ್ಯಗಳನ್ನು ನಾವು ಯಾರ ಜೊತೆಗೆ ಹಂಚಿಕೊಳ್ಳುವುದು ಸೂಕ್ತವೆಂದು ನಿನಗನಿಸುತ್ತದೆ? ಸೀತಾ, ಪತಿಯ ಜೊತೆ ಹಂಚಿಕೊಳ್ಳುವುದು ಸೂಕ್ತ. ಗೀತಾ, ಕಾರಣ? ಸೀತಾ, ಅವರು ನಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳುವುದಿಲ್ಲ. ಯಾಕಂದರೆ ಅವರದನ್ನು ಕೇಳಿಸಿಕೊಂಡೇ ಇರುವುದಿಲ್ಲ. ವೈದ್ಯಕೀಯ ಕಾಲೇಜಿನ ಅಟೆಂಡಗುಂಡನ ಪ್ರಕಾರ ಹೋಮಿಯೋಪತಿ ನಿವೃತ್ತಿಯ ನಂತರ ಮನೆಯಲ್ಲೇ ಹೋಮ್ನಲ್ಲೇ ತಂಗಿರುವ ಪತಿ, ಆಲೋಪತಿ ವಿಳಂಬಿಸಿ ಆಗಮಿಸುವ ಪತಿಯನ್ನು ಮನೆಗೆ ಸೇರಿಸಿಕೊಳ್ಳುವ ಅಲ್ಲ ಮಾಡುವ ಪತ್ನಿಯ ಉದಾರತೆ. ವಿದೇಶಿ ವಿಮಾನವೊಂದು ಹಾರಾಟದ ವೇಳೆ ದಟ್ಟ ಮೋಡಗಳ ನಡುವೆ ತೊಂದರೆಗೀಡಾಗಿ ವಿಪರೀತ ಸದ್ದು ಮಾಡಲಾರಂಭಿಸಿತು. ಅದನ್ನು ನಿಯಂತ್ರಿಸುವುದು ಪೈಲಟ್ಗೂ ಅಸಾಧ್ಯವಾಗಿ ಆತ ಕೈ ಚೆಲ್ಲಿ ಕೂತ. ಆಗ ಪ್ರಯಾಣಿಕರ ನಡುವಿನಿಂದ ಒಬ್ಬಾತ ಎದ್ದು ಬಂದು ಪೈಲಟ್ ಸೀಟಲ್ಲಿ ಕೂತು ವಿಮಾನವನ್ನು ನಿಯಂತ್ರಿಸಿ ಸುರಕ್ಷಿತವಾಗಿ ಗಮ್ಯಸ್ಥಾನ ತಲುಪಿಸಿದ. ಪ್ರಯಾಣಿಕರೆಲ್ಲರೂ ಆತನನ್ನು ಅಭಿನಂದಿಸಿ ಸತ್ಕರಿಸಿ, ತಾವು ಯಾರು, ತಮ್ಮಿಂದ ಇದು ಹೇಗೆ ಸಾಧ್ಯವಾಯಿತು ಎಂದು ವಿಚಾರಿಸಿದರು. ಆಗ ಆತ, ನಾನೊಬ್ಬ ಭಾರತೀಯ ಟ್ರಕ್ ಡ್ರೈವರ್. ಅಲ್ಲಿನ ಅಮೋಘ ರಸ್ತೆಗುಂಡಿಗಳ ಮೂಲಕ ವಾಹನ ಚಲಾಯಿಸುವ ಅನುಭವ ಹೊಂದಿರುವ ನನಗೆ ಈ ಮೋಡಗಳ ಮೂಲಕ ವಿಮಾನ ಹಾಯಿಸುವುದು ಒಂದಿನೀತು ಕಷ್ಟಕರವೆನಿಸಲಿಲ್ಲ ಎಂದು ಶಾಂತ ಚಿತ್ತದಿಂದ ಉಸುರಿದ. ನವವಿವಾಹಿತ ಗುಂಡ ತನ್ನ ನಾದಿನಿಯ ಸಂಗಡ ತಮಾಷೆ ಮಾಡುತ್ತಾ ಹೇಳಿದ, ನಾದಿನಿಯಂತೂ ಅರ್ಧ ಪತ್ನಿಯೇ ಆಗಿರುತ್ತಾಳೆ. ಆ ಕ್ಷಣದಿಂದ ಆಕೆ ಗುಂಡನ ಸಂಬಳದ ಅರ್ಧ ಪಾಲಿಗಾಗಿ ದುಂಬಾಲು ಬಿದ್ದಿದ್ದಾಳೆ. ತೃಣೀಯರು ಇಷ್ಟೊಂದು ಚಾಲಾಕಿ ಇರುತ್ತಾರೆಂದು ಈ ಮೊದಲು ಗುಂಡ ಕನಸಿನಲ್ಲೂ ಎಣಿಸಿರಲಿಲ್ಲ. ವಿವಾಹಿತ ಗುಂಡನಲ್ಲಿ ಸಂದರ್ಶನಕಾರರು ಪ್ರಶ್ನಿಸಿದರು, ಮದುವೆಯ ಮೊದಲು ನೀವೇನು ಮಾಡಿಕೊಂಡಿದ್ದೀರಿ? ಈ ಪ್ರಶ್ನೆಯನ್ನು ಆಲಿಸುತ್ತಲೇ ಅಂತರಳದಿಂದ ದುಃಖ ಒತ್ತರಿಸಿಕೊಂಡು ಬಂದು ಗುಂಡನ ಕಂಗಳಲ್ಲಿ ಕಣ್ಣೀರಿನ ಪಸೆಯವರಿಸಿತು. ಆತ ಅವಳು ಕಚ್ಚಿ ಸಾವರಿಸಿಕೊಂಡು ಉತ್ತರಿಸಿದ, ನನ್ನ ಮನಸ್ಸಿಗೆ ತೋಚಿದ್ದೆಲ್ಲವನ್ನು. ಆಟೋ ಚಾಲಕ ಗುಂಡನ ಮದುವೆ ನಡೆಯುತ್ತಿತ್ತು. ಸಪ್ತಪದಿ ತುಳಿದು ಪ್ರದಕ್ಷಿಣೆ ಬಂದ ನಂತರ ವಧು ಬಂದು ಆತನ ಪಕ್ಕದಲ್ಲಿ ಕೂತಾಗ ಆತ ಹೇಳಿದ, ಸ್ವಲ್ಪ ಪಕ್ಕಕ್ಕೆ ಜರುಗಿ ಕೂರು. ಇನ್ನು ಒಬ್ಬಳು ಕೂರಬಹುದಾದಷ್ಟು ಜಾಗವಿದೆ. 6 ಸುದ್ದಿ ಸ್ವಾರಸ್ಯ. ನಿದ್ದೆ ನಿಮಗೆದು ಗೊತ್ತೇ? ಮಲಗುವ ಅಭ್ಯಾಸದಲ್ಲಿ ಏನೇನೆಲ್ಲ ಕುತೂಹಲಕರ ಸಂಗತಿಗಳು ಅಡಗಿವೆ ಗೊತ್ತೇ? ಒಂದು ವಿಶ್ವದಲ್ಲೇ ಅತಿ ಹೆಚ್ಚು ನಿದ್ರಿಸುವ ಪ್ರಾಣಿ ಕೋವಾಲ. ನಿದ್ದೆ ಮಾಡುವ ಅವಧಿ ದಿನಕ್ಕೆ 18 ಗಂಟೆಗಳು. 2 ಆನೆ ಅತಿ ಕಡಿಮೆ ನಿದ್ದೆ ಮಾಡುವ ಪ್ರಾಣಿ. ನಿದ್ದೆ ಅವಧಿ ದಿನಕ್ಕೆ 3 ಗಂಟೆಗಳು. 3 ಬೆಕ್ಕು ತನ್ನ ಜೀವಿತಾವಧಿಯ 2/3 ಭಾಗವನ್ನು ನಿದ್ದೆಯಲ್ಲೇ ಕಳೆಯುತ್ತದೆ. 4 ಹುಲಿ ಹಾಗೂ ನವಜಾತ ಶಿಶು ನಿದ್ರಿಸುವ ಅವಧಿ ಒಂದೇ. ದಿನಕ್ಕೆ ಶಿಶುವೊಂದು 16 ಗಂಟೆ ನಿದ್ರಿಸುತ್ತದೆ. ಹಾಗೆ ಹುಲಿಯೂ ಅಷ್ಟೇ ಅವಧಿ ನಿದ್ರಿಸುತ್ತದೆ. 5 ನೀರುನಾಯಿಗಳು ಮಲಗುವಾಗ ಮತ್ತೊಂದರ ಕೈ ಹಿಡಿದು ಮಲಗುತ್ತವೆ. ತಾವು ದೂರವಾಗಬಾರದೆಂಬ ಕಾರಣಕ್ಕೆ ಹೀಗೆ ಮಲಗುವ ರೂಢಿ ಬೆಳೆಸಿಕೊಂಡಿವೆ. 6 ಬಹುಪಾಲು ಸಮುದ್ರವಾಸಿ ಸಸ್ತನಿಗಳು ಅರೆನಿದ್ರೆ ಮಾಡುತ್ತವೆ. ತಮ್ಮ ಮೆದುಳಿನ ಅರ್ಧ ಭಾಗವನ್ನು ಸದಾ ಜಾಗೃತವಾಗಿ ಇಟ್ಟುಕೊಂಡಿರುತ್ತವೆ. 7 17ನೇ ಶತಮಾನದಲ್ಲಿ ಮಧ್ಯರಾತ್ರಿ ಏಳುವುದು ಸಾಮಾನ್ಯವಾಗಿತ್ತು. ಆಗ ಜನರು 2 ಭಾಗದಲ್ಲಿ ನಿದ್ದೆ ಮಾಡುತ್ತಿದ್ದರು. ಮಧ್ಯರಾತ್ರಿ 1 ಅಥವಾ 2 ಗಂಟೆ ಪ್ರಾರ್ಥನೆ ಮಾಡುವ, ಮಾತನಾಡುವ ಅಭ್ಯಾಸ ರೂಢಿಸಿಕೊಂಡಿದ್ದರು. ಆಗಂತುಕರಿಂದ ತಮ್ಮನ್ನು ಕಾಪಾಡಿಕೊಳ್ಳಲು ಎಚ್ಚರದಿಂದಿರಲು ಹೀಗೆ ಮಾಡುತ್ತಿದ್ದರು. 8 ಮೊದಲ ಬಾರಿ ನಿದ್ದೆ ಇಲ್ಲದ ದೀರ್ಘಾವಧಿ ದಾಖಲೆಯಾದದ್ದು 11 ದಿನ 25 ನಿಮಿಷ. 1964ರಲ್ಲಿ ಕ್ಯಾಲಿಫೋರ್ನಿಯಾ ವಿದ್ಯಾರ್ಥಿ ರ್ಯಾಂಡಿ ಗಾರ್ಡನರ್ ಈ ದಾಖಲೆ ಸೃಷ್ಟಿಸಿದ್ದು. 9 ಗಿನ್ನಿಸ್ ವಿಶ್ವ ದಾಖಲೆ ಪ್ರಕಾರ 18 ದಿನ 21 ಗಂಟೆ ಹಾಗೂ 40 ನಿಮಿಷ ನಿದ್ದೆ ಇಲ್ಲದ ದೀರ್ಘಾವಧಿ ದಾಖಲೆ, ಒಟ್ಟಾರೆ 449 ಗಂಟೆ. ಅತಿ ದೀರ್ಘಕಾಲ ನಿದ್ದೆ ಇಲ್ಲದೆ ಕಳೆದ ಅವಧಿ ಎಂದು ದಾಖಲಾಗಿದೆ. 10 ಲಂಡನ್ನ ಮಿಲ್ ಹಾಗೂ ಫ್ಯಾಕ್ಟರಿಗಳಲ್ಲಿ ಕೆಲಸಗಾರರನ್ನು ನಿದ್ದೆಯಿಂದ ಎಬ್ಬಿಸಲೆಂದೇ ಪ್ರತ್ಯೇಕ ನೌಕರಿ ಇತ್ತು. 11 ನಿದ್ದೆಯಲ್ಲಿ ಮನುಷ್ಯ ಸೀನಲು ಸಾಧ್ಯವಿಲ್ಲ. 12 ಹಸಿವಿಗಿಂತ ನಿದ್ದೆ ಇಲ್ಲದಿದ್ದರೆ ಸಾಯುವ ಸಾಧ್ಯತೆ ಹೆಚ್ಚು.
13 ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಸ್ಲೀಪ್ ಡಿಸಾರ್ಡರ್, ನಿದ್ದೆಗೆ ಸಂಬಂಧಿಸಿದಂತೆ ಗುರುತಿಸಿರುವ ಸಮಸ್ಯೆಗಳ ಸಂಖ್ಯೆ 84. 14 ನಿದ್ದೆ ಸಮಸ್ಯೆ ಬರೀ ಮನುಷ್ಯನಿಗೆ ಸೀಮಿತವಾಗಿಲ್ಲ. ಸೊಳ್ಳೆ, ಕೆಲವು ಸಾಕುಪ್ರಾಣಿಗಳು ಕೂಡ ನಿದ್ರಾಹೀನತೆಯಿಂದ ಬಳಲುತ್ತವೆ. ನಿದ್ದೆ ಸಂಬಂಧಿ ಫೋಬಿಯಾಗಳು. 1. ಸೋಮ್ನಿಫೋಬಿಯಾ, ನಿದ್ದೆಗೆ ಜಾರಿ ಬಿಡುವ ಕುರಿತ ತೀವ್ರ ಭಯ. 2. ಒನಿರೋಫೋಬಿಯಾ, ಕನಸುಗಳ ಕುರಿತ ಅಸಾಮಾನ್ಯ ಭಯ. 3. ಕ್ಲೈನೋಮೆನಿಯಾ, ಇಡೀ ದಿನ ಹಾಸಿಗೆಯಲ್ಲಿಯೇ ಮಲಗುವ ಹಂಬಲ. 4. ಡೈಸೇನಿಯಾ, ಹಾಸಿಗೆ ಬಿಟ್ಟು ಏಳಲು ಒಲ್ಲದ ಭಾವನೆ. 7. ಆರೋಗ್ಯ. ಋತುಚಕ್ರ ಸಂಬಂಧಿ ಆಚರಣೆಗಳಿಗೆ ಏನರ್ಥ? ದೇಶದ ಹಲವು ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತ ಹಾಗೂ ಒಡಿಶಾ, ಅಸ್ಸಾಂ, ಮಣಿಪುರಗಳಲ್ಲಿ ಕಂಡುಬರುವ ಒಂದು ಮುಖ್ಯ ಆಚರಣೆ ಎಂದರೆ ಮೊದಲು ಋತುಮತಿಯಾದ ಸಮಯವನ್ನು ಹಬ್ಬದಂತೆ ಆಚರಿಸುವುದು. ಬೇರೆ ಬೇರೆ ಪ್ರದೇಶಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಈ ಕುರಿತು ಅಧ್ಯಯನ ನಡೆಸಿದಾಗ ಕಂಡುಬಂದ ಸಂಗತಿಯೆಂದರೆ, ಇದು ಮುಟ್ಟಿನ ಕುರಿತು ಋಣಾತ್ಮಕ ಭಾವನೆಯನ್ನು ತ್ಯಜಿಸಿ ಇದನ್ನು ಸಹಜವಾಗಿ ಸ್ವೀಕರಿಸಲು ದೇಹ ಮತ್ತು ಮನಸ್ಸನ್ನು ಹೆಣ್ಣು ಮಕ್ಕಳಲ್ಲಿ ಸಜ್ಜುಗೊಳಿಸುತ್ತದೆ. ಮನೋದೈಹಿಕ ಕಾರಣ. ಹಿಪೋಕ್ಯಾಂಪಸ್ ಎನ್ನುವುದು ಸುಪ್ತಪ್ರಜ್ಞೆಯನ್ನು ಉಂಟುಮಾಡುವ ಮೆದುಳಿನ ಭಾಗ. ಮೊದಲ ಬಾರಿ ಋತುಮತಿಯಾದ ಹುಡುಗಿಯ ಮನದಲ್ಲಿ ಆ ಕುರಿತು ಬೇಸರ, ಭೀತಿ, ದುಃಖಗಳಿದ್ದರೆ, ಮುಂದೆ ಈ ಭಾವನೆಗಳು ಸುಪ್ತಪ್ರಜ್ಞೆಯನ್ನು ಸೇರಿಕೊಂಡು ಪ್ರತಿ ಬಾರಿ ಮುಟ್ಟಾದಾಗಲೂ ಅದೇ ಭಾವನೆ, ತಳಮಳವನ್ನು ಉಂಟುಮಾಡುತ್ತವೆ. ಕೇವಲ ಮಾನಸಿಕವಾಗಿ ಮಾತ್ರವಲ್ಲ, ದೈಹಿಕವಾಗಿ ಹೆಣ್ಣು ಮಕ್ಕಳಲ್ಲಿ ಮೊದಲ ಬಾರಿ ಮುಟ್ಟಾದಾಗ ಹೊಟ್ಟೆ ನೋವು, ಸೊಂಟ ನೋವು, ಕಾಲಿನ ಸೆಳೆತ ಇತ್ಯಾದಿ ಉಂಟಾದರೆ, ಸುಪ್ತಪ್ರಜ್ಞೆಯನ್ನು ಸೇರಿದ ಈ ಮೆಮೊರಿ ಅಥವಾ ನೆನಪು ಪ್ರತಿ ಬಾರಿ ಮುಟ್ಟಾದಾಗಲೂ ಮನೋದೈಹಿಕ ಕಾರಣದಿಂದ ಈ ಲಕ್ಷಣಗಳು ಪುನರಾವರ್ತಿತವಾಗುವಂತೆ ಮಾಡುತ್ತವೆ. ಆದ್ದರಿಂದಲೇ ಮೊದಲು ಋತುಮತಿಯಾದಾಗ ಅದನ್ನು ಸಂಭ್ರಮ, ಸಂತೋಷ, ಉಲ್ಲಾಸಗಳಿಂದ ಹಬ್ಬದಂತೆ ಆಚರಿಸಲಾಗುತ್ತದೆ. ಇದರಿಂದ ಧನಾತ್ಮಕ ನೆನಪುಗಳು ಸುಪ್ತಪ್ರಜ್ಞೆಯಲ್ಲಿ ಸಂಗ್ರಹಗೊಂಡು ಮುಂದಿನ ಬಾರಿ ಮುಟ್ಟಾದಾಗ ಧನಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಮುಟ್ಟಿನ ಸಮಯದಲ್ಲಿ ಋತುಮತಿಯರಿಗೆ ನೀಡುವ ಆಹಾರದಲ್ಲೂ ವೈಶಿಷ್ಟ್ಯವಿದೆ. ಅಂಟಿನುಂಡೆ ಎಳ್ಳುಂಡೆ ಪರಿಣಾಮ. ಉದಾಹರಣೆಗೆ, ಉತ್ತರ ಕರ್ನಾಟಕದ ಹಲವು ಭಾಗದಲ್ಲಿ ಅಂಟಿನ ಉಂಡೆ ಎಂಬ ಸಿಹಿ ಲಡ್ಡು ತಯಾರಿಸಿ ಮುಟ್ಟಿನ ಸಮಯದಲ್ಲಿ ನೀಡಲಾಗುತ್ತದೆ. ಇದರಲ್ಲಿ ದ್ರಾಕ್ಷಿ, ಖರ್ಜೂರ, ಗೋಡಂಬಿ, ಬಾದಾಮಿ ಮುಂತಾದ ಒಣಹಣ್ಣುಗಳಿದ್ದು, ತುಪ್ಪ ಹಾಗೂ ತಿನ್ನುವ ಅಂಟಿನಿಂದ ಇದನ್ನು ತಯಾರಿಸುತ್ತಾರೆ. ಈ ಲಾಡು ರುಚಿಕರ ಮಾತ್ರವಲ್ಲ, ಮುಟ್ಟಿನ ಸಮಯದಲ್ಲಿ ಅವಶ್ಯವಿರುವ ಅಧಿಕ ಕ್ಯಾಲೋರಿಯನ್ನು ದೇಹಕ್ಕೆ ಒದಗಿಸುತ್ತದೆ. ಜೊತೆಗೆ ಕಬ್ಬಿಣ ಸತ್ವ, ಕ್ಯಾಲ್ಸಿಯಂ, ವಿಟಮಿನ್ಗಳನ್ನು ಒದಗಿಸುತ್ತದೆ. ಮುಟ್ಟಿನ ಸಮಯದಲ್ಲಿ ಈ ಪೋಷಕಾಂಶಗಳ ಅವಶ್ಯಕತೆ ಅಧಿಕವಿರುವುದರಿಂದ ಈ ರೀತಿಯಲ್ಲಿ ಆಹಾರ ರೂಪಿ ಔಷಧವಾಗಿ ಅಂಟಿನುಂಡೆ ಕಾರ್ಯವೆಸಗುತ್ತದೆ. ಇದೇ ರೀತಿ ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಎಳ್ಳಿನಿಂದ ತಯಾರಿಸಿದ ಚಿಗಳಿ ಉಂಡೆ ಎಂಬ ಲಾಡನ್ನು ಋತುಸ್ರಾವದ ಸಮಯದಲ್ಲಿ ನೀಡುತ್ತಾರೆ. ಇದು ಮುಟ್ಟಿನ ಸ್ರಾವವನ್ನು ಸುಗಮಗೊಳಿಸಲು ಸಹಕಾರಿ. ಎಳ್ಳಿನಲ್ಲಿ ಫೈಟೋಎಸ್ಟ್ರೋಜೆನ್ ಅಥವಾ ಫೈಟೋಸ್ಟ್ರೋಜನ್ ಈಸ್ಟ್ರೋಜೆನ್ ಹಾರ್ಮೋನುಗಳಂತೆಯೇ ಪರಿಣಾಮವನ್ನು ಉಂಟುಮಾಡುವ ಸಸ್ಯಜನ್ಯ ವಸ್ತು ಇತ್ತು. ಇವು ಸ್ತ್ರೀಯರಲ್ಲಿ ಹಾರ್ಮೋನ್ ಸ್ರಾವ ಸಮತೋಲನದಲ್ಲಿರಿಸಲು ಹಾಗೂ ಫಲವಂತಿಕೆ ಹೆಚ್ಚಿಸಲು ಸಹಕಾರಿ. ಮಾತ್ರವಲ್ಲ, ಚಿಗಳಿ ಉಂಡೆಯಲ್ಲಿ ಅಧಿಕ ಕ್ಯಾಲ್ಸಿಯಂ, ಆಂಟಿ ಆಕ್ಸಿಡೆಂಟ್ಗಳಿದ್ದು, ಜೀವಸತ್ವಗಳು ಇರುವುದರಿಂದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇರಾನ್ ದೇಶದ ದೇಸಿ ವೈದ್ಯಕೀಯ ಪದ್ಧತಿಯಲ್ಲೂ ಋತುಸ್ರಾವ ಕಡಿಮೆ ಇರುವ ಮಹಿಳೆಯರಲ್ಲಿ ಹಾಗೂ ಋತುಚಕ್ರ ಸರಿಯಾಗಿ ಉಂಟುಮಾಡಲು ಕಪ್ಪು ಎಳ್ಳಿನ ಆಹಾರ ರೂಪಿ ಔಷಧವನ್ನು ನೀಡಲಾಗುತ್ತದೆ. ಚೀನಿ ಔಷಧಶಾಸ್ತ್ರದಲ್ಲಿ ಇನ್ ಮತ್ತು ಯಾಂಗ್ ಶಕ್ತಿಯಿಂದಾಗಿ ಮುಟ್ಟು ಉಂಟಾಗುತ್ತದೆ ಎಂಬ ನಂಬಿಕೆ ಇದ್ದು, ಆ ಸಮಯದಲ್ಲಿ ಒಮೆಗಾ ಕೊಬ್ಬಿನಾಂಶಗಳು ಅಧಿಕವಿರುವ ಆಹಾರ ಕೊಡುತ್ತಾರೆ. ಆಯುರ್ವೇದ ಶಾಸ್ತ್ರದಲ್ಲೂ ಅಂಡಕೋಶ, ಗರ್ಭಾಶಯದ ರೋಗಗಳಲ್ಲಿ ಹಾಗೂ ಸ್ತ್ರೀ ಸಂಬಂಧಿ ವ್ಯಾಧಿಗಳಲ್ಲಿ ಕಪ್ಪು ಎಳ್ಳಿನ ಔಷಧಿ ಪ್ರಯೋಗಗಳಿವೆ. ಹೀಗೆ ಔಷಧಿಯ ಮಹತ್ವ ಸ್ತ್ರೀ ಆರೋಗ್ಯ ರಕ್ಷಣೆಯ ಗುಣಗಳನ್ನು ಹೊಂದಿರುವುದರಿಂದ ಚಿಗಳಿ ಉಂಡೆ ಹಾಗೂ ಕಪ್ಪು ಎಳ್ಳಿನ ಖಾದ್ಯಗಳನ್ನು ಋತುಮತಿಯರಿಗೆ ನೀಡುವ ಆಚರಣೆ ಚಾಲನೆಗೆ ಬಂದಿರಬಹುದು. ಒಡಿಶಾದಲ್ಲಿ ಹುಡುಗಿಯರು ಮೊದಲ ಬಾರಿ ಮುಟ್ಟಾದಾಗ ರಾಜಪ್ರಭಾ ಎಂಬ ಆಚರಣೆಯಿದೆ. ಈ ಮೂಲಕ ಹೊಸ ಬಟ್ಟೆ, ಸಿಹಿ ತಿಂಡಿಗಳಿಂದ ಋತುಮತಿಯು ಸಂಭ್ರಮಿಸುವಂತೆ ಮಾಡಲಾಗುತ್ತದೆ. ತಮಿಳುನಾಡಿನಲ್ಲಿ ಮೊದಲ ಬಾರಿ ಋತುಮತಿಯಾದ ಹೆಣ್ಣು ಮಗಳಿಗೆ ಮಂಜಲ್ ನೀರ ಟುವಿಳ ಅಥವಾ ಅರಶಿನ ನೀರಿನ ಸ್ನಾನ ಮಾಡಿಸುತ್ತಾರೆ.
ಅರಶಿನ ಕ್ರಿಮಿನಾಶಕ, ರೋಗ ನಿರೋಧಕ, ಶಕ್ತಿವರ್ಧಕ ಹಾಗೂ ವರ್ಣ ಗುಣವನ್ನು ಹೊಂದಿದ್ದು 9 ದಿನಗಳ ಕಾಲ ಅರಶಿನ ನೀರಿನ ಸ್ನಾನದ ಶಾಸ್ತ್ರ ಮಾಡುತ್ತಾರೆ. ಇದರೊಂದಿಗೆ ಸ್ವಚ್ಛತೆ ಕಾಯ್ದುಕೊಳ್ಳುವಿಕೆ, ಋತುಮತಿಯಾದಾಗ ಹೇಗೆ ಆರೈಕೆ ಮಾಡಿಕೊಳ್ಳಬೇಕು ಎಂದು ಹಿರಿಯ ಹೆಂಗಸರು ಋತುಮತಿಯಾದ ಹುಡುಗಿಗೆ ಅಕ್ಕರೆಯಿಂದ ತಿಳಿ ಹೇಳುತ್ತಾರೆ. ಜೊತೆಗೆ ಹೊಸ ಬಟ್ಟೆ, ಆಭರಣಗಳನ್ನು ನೀಡುತ್ತಾರೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಗುಜರಾತ್, ಉತ್ತರ ಪ್ರದೇಶಗಳಲ್ಲಿ ಮಾಸಿಕ ಮಹೋತ್ಸವ ಎಂದು ಪ್ರಥಮ ಮುಟ್ಟಾದ ಸಮಯವನ್ನು ಸಂತಸದಿಂದ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ. ಈ ಎಲ್ಲ ಆಚರಣೆಗಳಲ್ಲೂ ಸಂಭ್ರಮ, ಸ್ವಚ್ಛತೆಯ ಅರಿವು ನೀಡುವಿಕೆ, ವಿಶೇಷ ಆಹಾರ ಖಾದ್ಯಗಳ ನೀಡುವಿಕೆ ಇತ್ಯಾದಿಗಳನ್ನು ಋತುಶುದ್ಧಿ ಹಾಗೂ ಋತುಕಾಲ ಸಂಸ್ಕಾರ ಎನ್ನಲಾಗುತ್ತದೆ. ಹವಿಷ್ಯಾನ್ನದ ಬಳಕೆ. ಆಯುರ್ವೇದ ಶಾಸ್ತ್ರದಲ್ಲಿ ಹವಿಷ್ಯಾನ್ನದ ಉಲ್ಲೇಖವಿದೆ. ಸುಶ್ರುತ ಸಂಹಿತೆಯ ಪ್ರಕಾರ ಹವಿಷ್ಯಾನ್ನವೆಂದರೆ ಹಣ್ಣು, ತರಕಾರಿ, ಹಾಲು ಹಾಗೂ ಹಾಲಿನ ಉತ್ಪನ್ನಗಳಿಂದ ತಯಾರಿಸಿದ ಆಹಾರ. ಈ ರೀತಿಯ ಆಹಾರ ಸಾತ್ವಿಕ ಗುಣ ಹೊಂದಿದೆ. ಜೊತೆಗೆ ಜೀರ್ಣಕ್ರಿಯೆಗೂ ಸುಲಭ. ಅವಶ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಉತ್ತರ ಭಾರತದ ಹಲವೆಡೆಗಳಲ್ಲಿ ಅಕ್ಕಿ, ಬೇಳೆ ಹಾಗೂ ಬೆಲ್ಲ ಮತ್ತು ತುಪ್ಪ ಬೆರೆಸಿ ತಯಾರಿಸಿದ ಕಿಚಡಿಯನ್ನು ನೀಡುವ ಕ್ರಮವಿದೆ. ಅಧಿಕ ಖಾರ, ಹುಳಿ, ಉಪ್ಪು ಸೇವನೆಯನ್ನು ಈ ಸಮಯದಲ್ಲಿ ಮಾಡಲಾಗುವುದಿಲ್ಲ. ಇದು ಋತುಶೂಲ, ಋತು ಸಮಯದ ನೋವು ನಿವಾರಣೆಗೆ ಸಹಕಾರಿ. ಆಂಧ್ರ ಪ್ರದೇಶದ ಹಲವೆಡೆ ಋತುಮತಿಯರಿಗೆ ಎಳ್ಳು, ಒಣ ಕೊಬ್ಬರಿ, ಬೆಲ್ಲದಿಂದ ತಯಾರಿಸಿದ ಖಾದ್ಯ ನೀಡುವ ಪದ್ಧತಿ ಇದೆ. ಋತುಸ್ರಾವದ ಸಮಯದಲ್ಲಿ ಅವಶ್ಯವಿರುವ ಅಧಿಕ ಪೋಷಕಾಂಶಗಳನ್ನು, ಕಬ್ಬಿಣದ ಸತ್ವ, ಕ್ಯಾಲ್ಸಿಯಂ, ಜೀವಸತ್ವಗಳನ್ನು ಒದಗಿಸುವುದೇ ಇದರ ಉದ್ದೇಶ. ಮುಟ್ಟಬಾರದೇಕೆ ಇಲ್ಲಿದೆ ಕಾರಣ. ಇನ್ನೊಂದು ಆಚರಣೆ ಎಂದರೆ ಮುಟ್ಟಿನ ಸಮಯದಲ್ಲಿ ಋತುಮತಿಯಾದವರನ್ನು ಮುಟ್ಟಬಾರದು ಎಂಬುದು. ಇದಕ್ಕೂ ಹಲವು ಆರೋಗ್ಯ ರಕ್ಷಕ ಕಾರಣಗಳಿವೆ. ಅವುಗಳಲ್ಲಿ ಕೆಲವನ್ನು ಕೆಳಗೆ ವಿವರಿಸಲಾಗಿದೆ. ಮುಟ್ಟಿನ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಇತರರು ಮುಟ್ಟಬಾರದು ಎನ್ನುವ ಪ್ರತಿಬಂಧಕ ಉಪಾಯ ಆಚರಿಸಲಾಗುತ್ತಿತ್ತು. ಗಾಳಿ, ನೀರು ಮುಂತಾದವುಗಳ ಮೂಲಕ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮುಂತಾದ ಜೀವಾಣುಗಳ ರೋಗ ಹರಡುವಂತೆ ದೂಷಿತ ಸ್ಪರ್ಶದಿಂದ ಅಥವಾ ದೂಷಿತ ಸ್ಪರ್ಶ ಹೊಂದಿದ ವಸ್ತುಗಳ ಸ್ಪರ್ಶದಿಂದ ಋತುಮತಿಯಾದವರಲ್ಲಿ ಸೋಂಕಿನ ಲಕ್ಷಣ, ಕಾಯಿಲೆಯ ಲಕ್ಷಣಗಳು ಉಂಟಾಗಬಹುದು. ಹೀಗೆ ಋತುಮತಿಯರಲ್ಲಿ ಸ್ವಚ್ಛತೆ ಹಾಗೂ ಆರೋಗ್ಯ ರಕ್ಷಣೆಗಾಗಿ ಈ ಪದ್ಧತಿ ಆಚರಿಸಲಾಗುತ್ತಿತ್ತು. ಋತುಮತಿಯರಿಗೆ ಪ್ರತ್ಯೇಕ ಕೋಣೆ ನೀಡಿ ಅಲ್ಲಿ ಮಾವಿನ ಎಲೆ, ಬೇವಿನ ಎಲೆ, ತೆಂಗಿನ ಗರಿಗಳನ್ನು ಕಟ್ಟುತ್ತಿದ್ದರು. ಈ ಎಲೆಗಳಲ್ಲಿ ಜೀವಾಣು ನಿರೋಧಕ ಗುಣ ಹಾಗೂ ಗಾಳಿಯನ್ನು ಶುದ್ಧೀಕರಿಸುವ ಗುಣವಿರುವುದರಿಂದ ಅಂಥ ಸಂಪ್ರದಾಯ ಆಚರಣೆಗೆ ಬಂತು. ಪ್ರತ್ಯೇಕವಾಗಿ ಕೋಣೆಯಲ್ಲಿರುವುದು ಆ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯುವ ಕಾರಣಕ್ಕಾಗಿಯೂ ಹೌದು, ಜೊತೆಗೆ ಋತುಮತಿಗಾಗಿಯೇ ವಿಶೇಷ ಆಹಾರ ತಯಾರಿಸಿ ನೀಡುವ ಕಾರಣಕ್ಕಾಗಿಯೂ ಹೌದು. ಸ್ತ್ರೀಯು ಋತುಮತಿಯಾದಾಗ ದೇಹದಲ್ಲಿ ಅಧಿಕ ಫ್ರೀ ರ್ಯಾಡಿಕಲ್ಸ್, ಜೋಡಿಯಾಗದ ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರುವ ಪರಮಾಣುಗಳು ಸಂಚರಿಸುತ್ತವೆ. ನಾವು ದೇಹವನ್ನು ಸ್ಥೂಲ ಶರೀರವೆಂದು ಪರಿಗಣಿಸಿದಂತೆ ಸೂಕ್ಷ್ಮ ಸ್ತರದಲ್ಲಿ ಸೂಕ್ಷ್ಮ ಶರೀರವೂ ಇರುತ್ತದೆ. ಅಂದರೆ ಕ್ವಾಂಟಮ್ ಫಿಸಿಕ್ಸ್ನ ಮುಖಾಂತರ ವಿವರಿಸುವುದಾದರೆ ಪ್ರತಿಯೊಂದು ಅಣುವು ಸೂಕ್ಷ್ಮ ರೂಪದ ಶಕ್ತಿ, ಎನರ್ಜಿಯ ಕಣವೇ ಆಗಿದೆ. ಸರಳವಾಗಿ ಹೇಳುವುದಾದರೆ ಫ್ರೀ ರ್ಯಾಡಿಕಲ್ಸ್ ಎಂದರೆ ಋಣಾತ್ಮಕವಾಗಿ ಚಾರ್ಜ್ ಆಗಿರುವ ಅಯಾನುಗಳು. ಇವು ಋತುಮತಿಯರ ದೇಹದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆ ಪ್ರವಹಿಸುವುದು ಮಾತ್ರವಲ್ಲ, ಸ್ಪರ್ಶದ ಮೂಲಕವೂ ಇತರರಲ್ಲಿನ ಧನಾತ್ಮಕ ಅಯಾನುಗಳನ್ನು ಸೆಳೆದುಕೊಳ್ಳುತ್ತವೆ. ಸೂಕ್ಷ್ಮ ಶರೀರದಲ್ಲಿ ಉಂಟಾಗುವ ಅಥವಾ ದೇಹದ ಸೂಕ್ಷ್ಮತಮ ಶಕ್ತಿಯ ತರಂಗಗಳಲ್ಲಿ ಉಂಟಾಗುವ ವೈಪರೀತ್ಯವನ್ನು ತಡೆಗಟ್ಟಲು ಋತುಮತಿಯರನ್ನು ಮುಟ್ಟಬಾರದು ಎಂಬ ಆಚರಣೆ ಅನುಚಾನವಾಗಿ ರೂಢಿಗೆ ಬಂದಿರಬಹುದು. ಮಲಗುವಾಗ ದರ್ಭೆಯಿಂದ ತಯಾರಿಸಿದ ಚಾಪೆಯನ್ನು ಋತುಮತಿಯರಿಗೆ ನೀಡಲಾಗುತ್ತಿತ್ತು. ದರ್ಭೆ ಹುಲ್ಲು ಋಣಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುತ್ತದೆ. ಅರ್ಥಾತ್ ಇದು ಬ್ಯಾಡ್ ಕಂಡಕ್ಟರ್. ಆಹಾರದಲ್ಲಿ ನೀಡುವ ಎಳ್ಳು, ತುಪ್ಪ, ಉದ್ದಿನ ಬೇಳೆ ಬಳಸಿದ ಖಾದ್ಯಗಳಲ್ಲಿ ಅಧಿಕ ಪ್ರಮಾಣದ ಆಂಟಿ ಆಕ್ಸಿಡೆಂಟ್, ನಂಜು ನಿವಾರಕಗಳಿದ್ದು ಅವು ಫ್ರೀ ರ್ಯಾಡಿಕಲ್ಗಳನ್ನು ನಿವಾರಣೆ ಮಾಡುತ್ತವೆ. ಉದಾಹರಣೆಗೆ ಎಳ್ಳಿನಲ್ಲಿ ಸಿಸಮೋಲ್, ಸಿಸಾಮಿನೋಲ್ ಎಂಬ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಬೆಲ್ಲ, ಕೊಬ್ಬರಿಗಳು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧ. ಜೊತೆಗೆ ಹೆಚ್ಚಿನ ಎಲ್ಲ ವಿಶೇಷ ಖಾದ್ಯಗಳಲ್ಲಿ ಋತುಮತಿಯರಿಗೆ ಆ ಸಮಯದಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ಕಾಲು ಸೆಳೆತ,
ಸುಸ್ತು ಉಂಟಾಗದಂತೆ ಮಾಡುವ ಅಥವಾ ಶಮನ ಮಾಡುವ ಗುಣಗಳಿವೆ. ಹೀಗೆ ಪ್ರಾಚೀನ ಸಂಪ್ರದಾಯ ಆಚರಣೆಯ ಪದ್ಧತಿಗಳಲ್ಲಿ ಆರೋಗ್ಯ ರಕ್ಷಣೆ, ರೋಗ ನಿವಾರಣೆಯ ಛಾಪು ಕಾಣಬಹುದು. ಮುಖ್ಯವಾಗಿ ಆಹಾರ ಪದ್ಧತಿಯು ಔಷಧೀಯವಾಗಿಯೂ ಪೌಷ್ಟಿಕತೆಯ ಆಗರವಾಗಿಯೂ ಸ್ತ್ರೀಯರ ಆರೋಗ್ಯ ರಕ್ಷಣೆಗೆ ತಕ್ಕಂತೆ ವಿಶಿಷ್ಟವಾಗಿರುವುದು ಉಲ್ಲೇಖನೀಯ. ಮುಟ್ಟಿನ ನೋವಿಗೆ ಕಾರಣ. ಮುಟ್ಟಿನ ನೋವಿಗೆ ಮುಖ್ಯ ಕಾರಣವೆಂದರೆ ಜೀವಕೋಶದ ಮಟ್ಟದಲ್ಲಿ ಸೆಲ್ಯುಲಾರ್ ಲೆವೆಲ್ನಲ್ಲಿ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಉತ್ಕರ್ಷಣಜನ್ಯ ಒತ್ತಡ. ಮುಟ್ಟಿನ ಸಮಯದಲ್ಲಿ ಈಸ್ಟ್ರೋಜೆನ್ ಹಾರ್ಮೋನಿನ ಪ್ರಮಾಣ ಕೂಡ ತುಂಬಾ ಕಡಿಮೆ ಇರುತ್ತದೆ. ಹೀಗೆ ವಿವಿಧ ಆಹಾರ, ವಿಶ್ರಾಂತಿ, ಆರೈಕೆ, ಸ್ವಚ್ಛತೆಯ ಪದ್ಧತಿ, ಆಚರಣೆಗಳ ಮೂಲಕ ಮುಟ್ಟಿನ ನೋವು ಶಮನ, ಮುಟ್ಟಿನ ಸ್ರಾವದಲ್ಲಿನ ವೈಪರೀತ್ಯವನ್ನು, ಮುಟ್ಟಿನ ಮಾಸಿಕ ಅವಧಿ ಸರಿಗೊಳಿಸಬಹುದು. ಸ್ವಚ್ಛತೆಯಿಲ್ಲದೆ ಸೋಂಕು ಉಂಟಾಗುವುದನ್ನು ತಡೆಗಟ್ಟಬಹುದು. ವಿವಿಧ ಗರ್ಭಾಶಯ ಹಾಗೂ ಅಂಡಕೋಶಗಳ ಸಂಬಂಧಿ ರೋಗಗಳಲ್ಲಿ ಪ್ರತಿಬಂಧಕವಾಗಿಯೂ ಈ ಆಚರಣೆ ನೆರವಾಗುತ್ತದೆ. 8. ಪ್ರವಾಸ. ಕಲಾ ಶ್ರೀಮಂತಿಕೆಯ ದೊಡ್ಡ ಬಸಪ್ಪ ದೇಗುಲ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿರುವ ಡಂಬಳದ ದೊಡ್ಡ ಬಸಪ್ಪ ದೇವಾಲಯ ಶಿಲ್ಪಕಲಾ ಸೌಂದರ್ಯದಿಂದ ಕಣ್ಮನ ಸೆಳೆಯುತ್ತಿದೆ. ಕಲ್ಯಾಣಿ ಚಾಲುಕ್ಯರು ಉತ್ತರ ಕರ್ನಾಟಕದಲ್ಲಿ ನಿರ್ಮಿಸಿದ ಹಲವಾರು ದೇವಾಲಯಗಳು ಕಲಾ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದ್ದು, ನೋಡುಗರನ್ನು ಬೆರಗುಗೊಳಿಸುತ್ತವೆ. ದೇವಾಲಯದ ಆವರಣದಲ್ಲಿ ಅಥವಾ ಇತರೆಡೆ ನಿರ್ಮಿಸಿರುವ ಕಲ್ಯಾಣಿಗಳು ವಿಶಿಷ್ಟ ವಿನ್ಯಾಸ ಹೊಂದಿರುತ್ತವೆ. ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರುವ ಕೆಲವು ದೇವಾಲಯಗಳು ಮಾತ್ರ ಇಂದಿಗೂ ಸುಸ್ಥಿತಿಯಲ್ಲಿದ್ದು ಪ್ರವಾಸಿಗರನ್ನು ಸೆಳೆಯುತ್ತಿವೆ. ಅಂತಹ ದೇವಾಲಯಗಳಲ್ಲಿ ಗದಗ ಜಿಲ್ಲೆ ಮುಂಡರಗಿ ತಾಲ್ಲೂಕಿನ ಡಂಬಳ ಗ್ರಾಮದಲ್ಲಿರುವ ದೊಡ್ಡ ಬಸಪ್ಪ ದೇವಾಲಯವೂ ಒಂದು. ದೇವಾಲಯದ ಗರ್ಭಗುಡಿಯ ಕಡೆ ಶಿವನಿಗೆ ಮುಖ ಮಾಡಿ ಕುಳಿತಿರುವ ಬೃಹತ್ ನಂದಿಯ ವಿಗ್ರಹದಿಂದಾಗಿ ಈ ದೇವಾಲಯವನ್ನು ದೊಡ್ಡ ಬಸಪ್ಪ ದೇವಾಲಯ ಎಂದು ಕರೆಯುತ್ತಾರೆ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯವನ್ನು ನೋಡಲು ಬರುವವರು ಇಲ್ಲಿನ ಶಿಲ್ಪಕಲಾ ಸೌಂದರ್ಯಕ್ಕೆ ತಲೆದೂಗಲೇಬೇಕು. ತ್ರಿಭುವನ ಮಲ್ಲನೆಂದು ಖ್ಯಾತಿ ಗಳಿಸಿದ್ದ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸೇನಾನಾಯಕನಾಗಿದ್ದ ರೇಬ ಬಾರಸ ಮತ್ತು ಬಾವಿ ಕಬ್ಬೆ ದಂಪತಿಯ ಪುತ್ರ ಅಜ್ಜಯ್ಯ ನಾಯಕ ಈ ದೇವಾಲಯದ ನಿರ್ಮಾತರು ಎನ್ನಲಾಗಿದೆ. ಆದ್ದರಿಂದ ಈ ದೇವಾಲಯದಲ್ಲಿನ ಶಿವಲಿಂಗವನ್ನು ಅಜ್ಜಮೇಶ್ವರ ಎನ್ನುತ್ತಾರೆ. ಇತಿಹಾಸದಲ್ಲಿ ಧರ್ಮಪುರ, ಧರ್ಮಗೊಳಲೆ ಎಂದು ಕರೆಯಲ್ಪಡುತ್ತಿದ್ದ ಈ ಸ್ಥಳವು ಕ್ರಮೇಣ ಡಂಬಳವೆಂದಾಯಿತು. ಆ ಕಾಲದಲ್ಲಿ ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿದ್ದು ನಂತರದ ಕಾಲದಲ್ಲಿ ಶೈವ ಮಠದ ಕೇಂದ್ರವಾಗಿ ಕೆಳದಿ ಅರಸರು ದತ್ತಿ ನೀಡಿದ ಉಲ್ಲೇಖವಿದೆ. ಡಂಬಳದ ಸುತ್ತಮುತ್ತ ಹಲವು ಶಾಸನಗಳು ದೊರೆತಿದ್ದು, ಇಲ್ಲಿ ಬೌದ್ಧ, ಜೈನ ಮತ್ತು ಹಿಂದೂ ಧರ್ಮಗಳು ಅಸ್ತಿತ್ವದಲ್ಲಿ ಇದ್ದವೆಂದು ತಿಳಿದು ಬರುತ್ತದೆ. ಡಂಬಳದಲ್ಲಿ ಈ ಮೊದಲೇ ಇದ್ದ ಜಿನಾಲಯವೊಂದಕ್ಕೆ ಚಾಲುಕ್ಯ ದೊರೆ 1ನೇ ಸೋಮೇಶ್ವರ ದತ್ತಿ ಕೊಟ್ಟಿರುವುದಾಗಿ ಕ್ರಿಸ್ತಶಕ 1059ರ ಶಾಸನದಲ್ಲಿ ಉಲ್ಲೇಖವಿದೆ. 1095ರ ಶಾಸನದಲ್ಲಿ 16 ಜನ ವರ್ತಕರು ಬೌದ್ಧ ದೇವತೆ ತಾರಾದೇವಿಯ ದೇಗುಲ ಕಟ್ಟಲು ಸಹಾಯ ಮಾಡಿದರೆಂದು ಗೊತ್ತಾಗುತ್ತಾದರೂ ಡಂಬಳದ ಪರಿಸರದಲ್ಲಿ ದೇವಾಲಯದ ಕುರುಹುಗಳು ಕಾಣಸಿಗುವುದಿಲ್ಲ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿರುವ ದೊಡ್ಡ ಬಸಪ್ಪ ದೇವಾಲಯವು 32 ಕೋನಗಳ, ಮುಖಗಳ, ನಕ್ಷತ್ರದಂತೆ ಕಾಣಿಸುತ್ತದೆ. ಪೂರ್ವಾಭಿಮುಖವಾಗಿ ದೇವಾಲಯ ನಿರ್ಮಿಸಲಾಗಿದ್ದು, ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ದ್ವಾರಗಳನ್ನು ಹೊಂದಿದೆ. ಪ್ರವಾಸಿಗರಿಗೆ ಮೊದಲಿಗೆ ಸಿಗುವುದು ದಕ್ಷಿಣ ದ್ವಾರ. 5-6 ಮೆಟ್ಟಿಲು ಹತ್ತಿ ಹೋದರೆ ದಕ್ಷಿಣ ದ್ವಾರದ ಮುಖ ಮಂಟಪ ಸಿಗುತ್ತದೆ. ಇಲ್ಲಿ 2 ಕಂಬಗಳಿದ್ದು, ಕಂಬಗಳ ಕೆಳಭಾಗದ ಪಟ್ಟಿಯಲ್ಲಿ ಆನೆಗಳ ಸಾಲನ್ನು ಕೆತ್ತಲಾಗಿದೆ. ನವರಂಗದಲ್ಲಿ 4 ಕಂಬಗಳ ಮಧ್ಯದಲ್ಲಿ ಗರ್ಭಗುಡಿ ಕಡೆಗೆ ಮುಖ ಮಾಡಿ ಕುಳಿತಿರುವ ಪುಟ್ಟ ನಂದಿಯ ವಿಗ್ರಹವಿದೆ. ಕಂಬಗಳ ಮಧ್ಯ ಭಾಗವು ದುಂಡಗಿನ ಆಕೃತಿಯುಳ್ಳದ್ದಾಗಿದ್ದು ನಮ್ಮ ಮುಖ ಕಾಣುವಷ್ಟು ನಯಗೊಳಿಸಲಾಗಿದೆ. ದೇವಾಲಯದ ಪೂರ್ವ ಭಾಗದಲ್ಲಿಯೂ ಮುಖ ಮಂಟಪವಿದ್ದು 2 ಕಂಬಗಳಿವೆ. ಕಂಬಗಳ ತಳಭಾಗದಲ್ಲಿ ಗೋಪುರದಂತಹ ಕೆತ್ತನೆಗಳಿವೆ. ಕಂಬಗಳು ಹಲವು ಕೋನಗಳಿಂದ ಕೂಡಿದ ಚೂಪಾದ ಚಪ್ಪಟೆ ರಚನೆಗಳನ್ನು ಹೊಂದಿವೆ. ಮುಖ ಮಂಟಪದ ಮುಂದೆ ಕಪ್ಪು ಶಿಲೆಯಿಂದ ನಿರ್ಮಿಸಲಾದ ಸುಮಾರು 6 ಅಡಿ ಎತ್ತರದ ಬೃಹತಾಕಾರದ ನಂದಿಯ ಏಕಶಿಲಾ ವಿಗ್ರಹವು ಗರ್ಭಗೃಹದ ಕಡೆಗೆ ಮುಖ ಮಾಡಿದೆ. ನಂದಿಯ ಕೊರಳಲ್ಲಿ ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದ ಘಂಟೆಗಳ ಸಾಲು ಹಾಗೂ ಸರಗಳಿವೆ. ನಂದಿ ಮಂಟಪದ ಸಮೀಪದಲ್ಲಿ ಆಳ ಎತ್ತರದ ಕಲ್ಲಿನ ಶಾಸನವಿದೆ.
ಪೂರ್ವ, ದಕ್ಷಿಣ ದ್ವಾರ ಮತ್ತು ಗರ್ಭಗುಡಿಗೆ 7 ಪಟ್ಟಿಕೆಗಳ ಬಾಗಿಲುವಾಡವಿದ್ದು ಪ್ರತಿ ಪಟ್ಟಿಕೆಯಲ್ಲೂ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ ಲತಾ ಸುರುಳಿಗಳು, ಗಂಡು, ಹೆಣ್ಣಿನ ವಿವಿಧ ಭಂಗಿಗಳ ನೃತ್ಯ ಶಿಲ್ಪಗಳು, ಇತರೆ ಚಿಕಾಣಿ ಶಿಲ್ಪಗಳು ಹಾಗೂ ಲಲಾಟದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ಗರ್ಭಗುಡಿಯಲ್ಲಿ ಎತ್ತರವಾದ 2 ಹಂತಗಳ ಪಣಿಪೀಠದ ಮೇಲಿರುವ ಶಿವಲಿಂಗ, ಅಜ್ಜಮೇಶ್ವರ, ಆಕರ್ಷಕವಾಗಿದ್ದು ದೊಡ್ಡ ಗಾತ್ರದಲ್ಲಿದೆ. ಶಿವಲಿಂಗದ ಮೇಲೆ ಬೆಳಕು ಬೀಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ಗರ್ಭಗುಡಿಯ ಮೇಲ್ಭಾಗದಿಂದ ಶಿಖರವನ್ನು ನಕ್ಷತ್ರಾಕಾರದಲ್ಲಿ ನಿರ್ಮಿಸಲಾಗಿದ್ದು ಒಟ್ಟು 24 ಕೋನಗಳನ್ನು ಹೊಂದಿದೆ. 24 ಕೋನಗಳು ಮೇಲೇರುತ್ತಾ ಹೋದಂತೆ ವ್ಯಾಸದಲ್ಲಿ ಕಡಿಮೆಯಾಗುತ್ತದೆ. ಕೋನಗಳು ಶಿಖರದ ತುದಿಯಲ್ಲಿ ಸಂಧಿಸದೆ ಅರ್ಧದಲ್ಲೇ ನಿಂತಿದ್ದು, ಶಿಖರದ ಮೇಲ್ಭಾಗ ಚಪ್ಪಟೆಯಾಗಿದೆ. ಈ ಗೋಪುರವು ಚಾಲುಕ್ಯರ ವಾಸ್ತುಶೈಲಿಯ ಪ್ರಬುದ್ಧತೆಗೆ ಸಾಕ್ಷಿಯಾಗಿದ್ದು, ವಿನ್ಯಾಸಗಾರರ ಪ್ರೌಢಿಮೆಗೆ ತಲೆಬಾಗಲೇಬೇಕು. ಗರ್ಭಗುಡಿಯು 7 ಶಾಖೆಗಳ ಬಾಗಿಲುವಾಡ ಹೊಂದಿದ್ದು, ಶಾಖೆಗಳು ನೃತ್ಯ ಶಿಲ್ಪಗಳಿಂದ ಕೂಡಿವೆ. ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆ ಇದ್ದು, ಮಕರ ತೋರಣ ಕಲಾತ್ಮಕತೆಯಿಂದ ಕೂಡಿದೆ. ಬಾಗಿಲುವಾಡದ ಮುಂದೆ ಕೆತ್ತಲಾಗಿರುವ ಹೂವಿನ ಆಕೃತಿ ಹಾಗೂ ಅದರ ಸುತ್ತಲೂ ಇರುವ ರಚನೆ ಆಕರ್ಷಕವಾಗಿವೆ. ನವರಂಗದಲ್ಲಿ 4 ಕಂಬಗಳಿದ್ದು ಆಧುನಿಕ ಕಡಾಚಲು ಲ್ಯಾಧ ಇಂತರ್ಗ್ಲಿಲ್ಲದ ಕಾಲದಲ್ಲಿ ಹಲವು ಹಂತಗಳಲ್ಲಿ ಕೆತ್ತಲಾಗಿರುವ ಹಲವು ಕೋನಗಳುಳ್ಳ ಚಪ್ಪಟೆಯ ರಚನೆಗಳು ಅಂದಿನ ಶಿಲ್ಪಿಗಳ ಕಲಾ ನೈಪುಣ್ಯಕ್ಕೆ ಸಾಕ್ಷಿ. ಭುವನೇಶ್ವರಿಯಲ್ಲಿ ಸುಂದರವಾದ ಕೆತ್ತನೆಯಲ್ಲಿ ಅರಳಿರುವ ಶಿಲಾಪದ್ಮ ವಿನ್ಯಾಸ ಮನಮೋಹಕ. ದೇವಾಲಯದ ತಳವಿನ್ಯಾಸದಲ್ಲಿ ಸಿಂಹ, ಕಾಲ್ಪನಿಕ ಪ್ರಾಣಿ ವ್ಯಾಳಿಗಳ ಸಾಲನ್ನು ಕೆತ್ತಲಾಗಿದೆ. ಅರ್ಧಮಂಟಪಕ್ಕೆ ಹತ್ತಿರವಿರುವ ಕಂಬಗಳ ಮೇಲೆ ಕಾಳಿ, ಭೈರವ, ಭೈರವಿ, ವರಾಹ ಮುಂತಾದ ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯದ ಹೊರಭಿತ್ತಿಗಳಲ್ಲಿ ಅಲಂಕಾರಿಕ ಗೋಪುರಗಳಿದ್ದು, ಪ್ರತಿ ಗೋಪುರದ ತಳಭಾಗದಲ್ಲಿ ಜೋಡಿ ಆನೆಗಳು ಕಾದಾಡುವ ಶಿಲ್ಪಗಳಿವೆ. ದೊಡ್ಡ ಬಸಪ್ಪ ದೇವಾಲಯದ ಸಮೀಪದಲ್ಲಿ ಸೋಮೇಶ್ವರ ದೇವಾಲಯವಿದೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಸುಂದರ ಕಲ್ಯಾಣಿ ಇದೆ. ಕಲ್ಯಾಣಿ ಸುಮಾರು 20 ಅಡಿಗಳಷ್ಟು ಆಳವಿದ್ದು ಸುತ್ತಲೂ ಚಿಕ್ಕ ಮಂಟಪಗಳಿವೆ. ಸಾಧು ಸಂತರು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ ನಂತರ ಮಂಟಪದಲ್ಲಿ ಕುಳಿತು ಜಪ ಮಾಡುತ್ತಿದ್ದರಂತೆ. ಹಾಗಾಗಿ ಸುಂದರವಾದ ಈ ಕಲ್ಯಾಣಿಯನ್ನು ಜಪದ ಬಾವಿ ಎಂದು ಸ್ಥಳೀಯರು ಕರೆಯುತ್ತಾರೆ. ಇವಿಷ್ಟೇ ಅಲ್ಲದೆ, ಜಪದ ಬಾವಿಗೆ ಹೋಗುವ ದಾರಿಯಲ್ಲಿ ಕಾಣಸಿಗುವ ಸುಣ್ಣದ ಭಟ್ಟಿಗಳು ಹಾಗೂ ಕೋಟೆಯ ಶಿಥಿಲವಾದ ಗೋಡೆಯಲ್ಲಿರುವ ಗಣಪತಿ ದೇವರ ಗುಡಿಯು ಡಂಬಳ ಗ್ರಾಮದ ವೈಶಿಷ್ಟ್ಯಗಳ ಸಾಲಿನಲ್ಲಿವೆ. ನಗರದ ಜನಜಂಗುಳಿಯಿಂದ ದೂರವಿದ್ದು, ಸುಂದರವಾದ ಹಳ್ಳಿ ಪರಿಸರದಲ್ಲಿ ಅರ್ಧ ದಿನ ಕಳೆಯುವುದರೊಂದಿಗೆ ಕಲ್ಯಾಣಿ ಚಾಲುಕ್ಯರ ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಕೊಳ್ಳಲು ಬಯಸುವವರಿಗೆ ಡಂಬಳ ಗ್ರಾಮ ಹಾಗೂ ದೇವಾಲಯಗಳು ಸೂಕ್ತವೆನಿಸುತ್ತವೆ. 9 ಚಿಣ್ಣರ ಪುಟ ಆಗುವುದೆಲ್ಲ ಒಳ್ಳೆಯದಕ್ಕೆ. ಕಾಶಿಯನ್ನು ರಾಜ ವಿಕ್ರಮದತ್ತ ಆಳುತ್ತಿದ್ದನು. ಅವನ ಮಂತ್ರಿ ಜ್ಞಾನೇಶ ಬುದ್ಧಿವಂತ. ಆದರೆ ಏನು ಮಾಡೋಣ? ಮಾತು ಮಾತಿಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳುವುದು ಅವನಿಗೆ ರೂಢಿಯಾಗಿತ್ತು. ರಾಜ ಹೇಗೋ ಸಹಿಸಿಕೊಂಡಿದ್ದ. ಅದೊಂದು ದಿನ ರಾಜ ವಿಕ್ರಮದತ್ತ ತನ್ನ ಬೇಟೆಗಾರರೊಂದಿಗೆ ಬೇಟೆಯಾಡಲು ಕಾಡಿಗೆ ಹೋಗಿದ್ದ. ಎಷ್ಟು ಬೇಟೆಯಾಡಿದರೂ ಒಂದು ಬೇಟೆಯೂ ಸಿಗಲಾರದೆ ಛೆ ಎಂದು ತನ್ನ ಖಡ್ಗ ಬೀಸಿದಾಗ ಆತನ ಹೆಬ್ಬೆರಳು ತುಂಡಾಗಿ ಹೋಯಿತು. ರಕ್ತದ ಕೊಡಿ ಹರಿಯಿತು. ತನ್ನ ಸೈನ್ಯದ ಜೊತೆಗೆ ಅರಮನೆಗೆ ಬಂದಾಗ ರಾಜನನ್ನು ನೋಡಿ ಮಂತ್ರಿ ಜ್ಞಾನೇಶ ತನ್ನ ಮೊದಲಿನ ಚಾಳಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂದು ಬಿಟ್ಟ. ರಾಜ ನೋವಿನಿಂದ ಒದ್ದಾಡುತ್ತಿರುವಾಗ ಮಂತ್ರಿಯ ಮಾತು ಕೇಳಿ ಸಿಡಿಮಿಡಿಗೊಂಡು, ಸೇನಾಧಿಪತಿ ಉಗ್ರಸೇನನಿಗೆ ಇವನನ್ನು ಗಡೀಪಾರು ಮಾಡಿ ಬನ್ನಿ ಎಂದು ಆಜ್ಞಾಪಿಸಿದ. ಮಂತ್ರಿ ಜ್ಞಾನೇಶ ಆಗುವುದೆಲ್ಲ ಒಳ್ಳೆಯದಕ್ಕೆ. ಆದರೂ ರಾಜ ಎನ್ನುವಷ್ಟರಲ್ಲಿ ಸೈನಿಕರು ಗಡೀಪಾರು ಮಾಡಿಯೇ ಬಿಟ್ಟರು. ಕಾಲಚಕ್ರ ಉರುಳಿತು. ರಾಜ ವಿಕ್ರಮದತ್ತನ ಬೇಟೆ ಹವ್ಯಾಸ ಹಾಗೆಯೇ ಮುಂದುವರೆದಿತ್ತು. ಒಮ್ಮೆ ಸೈನಿಕರ ಜೊತೆ ಕಾಡಿಗೆ ಹೋದ ವಿಕ್ರಮದತ್ತ ದಾರಿ ತಪ್ಪಿ ತನ್ನ ಗುಂಪಿನಿಂದ ಬೇರೆಯಾದ. ಏಕಾಂಗಿಯಾಗಿ ಕಾಡಿನಲ್ಲಿ ಅಲೆಯುತ್ತಿರಲು, ಒಂದು ಕಾಡು ಜನರ ಗುಂಪು ಕಾಳಿ ಮಾತೆಗೆ ಪೂಜೆ ಸಲ್ಲಿಸುತ್ತಾ ಕುಣಿಯುತ್ತಿದ್ದರು. ರಾಜ ವಿಕ್ರಮದತ್ತ ಕಾಡು ಜನರ ಗುಂಪಿಗೆ ಹೋಗಿ ತಾನು ತಪ್ಪಿಸಿಕೊಂಡ ಕಥೆ ಹೇಳಿದಾಗ ಅವರ ನಾಯಕ, ಒಳ್ಳೆಯದೇ ಆಯಿತು. ನಮ್ಮ ಕಾಡ ತಾಯಿಗೆ ಒಂದು ನರಬಲಿ ಕೊಡಬೇಕಾಗಿದೆ ಎಂದಾಗ ಕೈ ಮುಗಿದು ಬೇಡಿಕೊಂಡ ರಾಜನ ಕೈಬೆರಳನ್ನು ನೋಡಿದ ಕಾಡು ಜನರ ಪೂಜಾರಿ ತಮ್ಮ ನಾಯಕನಲ್ಲಿ, ಸ್ವಾಮಿ ಈತನಿಗೆ ಬೆರಳಿಲ್ಲ. ಇವನನ್ನು ಬಲಿ ಕೊಟ್ಟರೆ ನಮಗೆ ಕೇಡು ಎಂದು ಹೇಳಿ ರಾಜನನ್ನು ಹೊರಕಳಿಸಿದರು.
ರಾಜ ವಿಕ್ರಮದತ್ತ ಹೇಗೋ ಸುತ್ತಾಡಿ ಒಂದು ರಾಜ್ಯ ಸೇರಿದಾಗ ಆಗುವುದೆಲ್ಲ ಒಳ್ಳೆಯದಕ್ಕೆ. ಇದೇನು ಪ್ರಭು ನಿಮ್ಮ ವ್ಯವಸ್ಥೆ ಎಂದು ಕುದುರೆಯಿಂದ ಇಳಿದು ಜ್ಞಾನೇಶ ಕೇಳಿದಾಗ ತನ್ನ ಕಾಡಿನ ಕಥೆಯನ್ನು ರಾಜ ವಿವರಿಸಿದ. ಅದು ಸರಿ, ನೀನೇನು ಇಲ್ಲಿ ಎಂದಾಗ ಮಂತ್ರಿ ಜ್ಞಾನೇಶ ಆಗುವುದೆಲ್ಲ ಒಳ್ಳೆಯದಕ್ಕೆ. ನಿಮ್ಮಿಂದ ಗಡೀಪಾರಾದ ನಾನು ಈ ರಾಜ್ಯ ಸೇರಿದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಆ ರಾಜಕಾಲವಾದ ನಂತರ ಈಗ ನಾನೇ ರಾಜ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದಾಗ ರಾಜ ವಿಕ್ರಮದತ್ತ ಜ್ಞಾನೇಶ ನೀನು ಬುದ್ಧಿವಂತ. ನೀನು ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು. ನಾನು ಒಂದು ಕೇಳುತ್ತೇನೆ, ನಿನ್ನನ್ನು ಗಡೀಪಾರು ಮಾಡಿದಾಗಲೂ ಆಗುವುದೆಲ್ಲ ಒಳ್ಳೆಯದಕ್ಕೆ. ಆ್ಯಂಡ್ ಎಲ್ಲ, ಇದರ ಮರ್ಮವೇನು ಎಂದು ಕೇಳಿದನು. ರಾಜ ವಿಕ್ರಮದತ್ತನ ಪ್ರಶ್ನೆಗೆ ಜ್ಞಾನೇಶ, ರಾಜ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಒಂದು ವೇಳೆ ನಾನು ಗಡೀಪಾರಾಗದಿರುತ್ತಿದ್ದರೆ ನೀವು ಬೇಟೆಯಾಡಲು ಹೋಗುವಾಗ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೀರಿ. ಅಲ್ಲಿ ನಾವು ತಪ್ಪಿ ಹೋಗುತ್ತಿದ್ದರೆ ನಮ್ಮನ್ನು ಹಿಡಿದು ಆ ಕಾಡು ಮನುಷ್ಯರು ನಿಮ್ಮನ್ನು ಬಲಿ ಕೊಡಲು ಹೋಗುವಾಗ ನಿಮಗೆ ಬೆರಳಿಲ್ಲದ ವಿಷಯ ತಿಳಿದು ನಿಮ್ಮನ್ನು ಬಿಟ್ಟು ನನ್ನನ್ನು ಬಲಿ ಕೊಡುತ್ತಿದ್ದರು. ನೀವು ಬದುಕುತ್ತಿದ್ದೀರಿ, ನಾನು ನಿಮಗಾಗಿ ಸಾಯುತ್ತಿದ್ದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ನನಗೆ ಇನ್ನೂ ಬದುಕಬೇಕಾಗಿದೆ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿದ ರಾಜ ಜ್ಞಾನೇಶ ತನ್ನ ಕುದುರೆ ಏರಿ ಹೋಗಿಗೆ ಬಿಟ್ಟ. ರಾಜ ವಿಕ್ರಮದತ್ತ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಜಪಿಸುತ್ತಾ ಕೆಲವು ದಿನಗಳ ನಂತರ ಕಾಶಿ ರಾಜ್ಯವನ್ನು ಸೇರಿದ. ಆ ದೇಶ ಸೇವಕರು. ತಾಯಿ ಭಾರತಾಂಬೆ ಅಮೃತ ಮಹೋತ್ಸವವಿದು ನಿನ್ನ ವಿಜಯ ಪತಾಕೆ ಹಾರಿಸಿದ ದಿನವನವಿಂದು ಸ್ಮರಿಸುವೆವು. ನಮ್ಮ ಭಾರತ ಸ್ವತಂತ್ರವಾದ ದಿನವನವಿಂದು ನೆನೆಯುವೆವು. ದೇಶವನ್ನೇ ತಾಯಿ ಎಂದು ನಂಬಿ ಹೊರಟರು ಈ ದೇಶದ ಮಕ್ಕಳು ನಿಷ್ಕಲ್ಮಶ ದೇಶ ಪ್ರೇಮವಿಟ್ಟು ದೇಶ ಸೇವೆಗೆ ಮುಂದಾದರೂ ಹಗಲಿರುಳೆನ್ನದೆ ಗಡಿಯನ್ನು ಕಾದು ಕುಳಿತ ಧೀರರು. ಕೌಟುಂಬಿಕ ಸಂಸಾರದಿಂದ ದೂರ ಸರಿದರು. ನಾನು ನನ್ನದೆಂಬ ಸ್ವಾರ್ಥ ತೊರೆದರು. ನಾವು ನಮ್ಮದೆಂಬ ನಿಸ್ವಾರ್ಥ ದೇಶಾಭಿಮಾನದಿಂದ ದೇಶ ರಕ್ಷಣೆಗೆ ಮುಂದಾದವರು. ವಿದೇಶಿಯರ ಆಕ್ರಮಣಕ್ಕೆ ಅವಕಾಶ ಮಾಡಿಕೊಡದವರು. ತನ್ನ ದೇಶಕ್ಕೆ ಆಪತ್ತು ವಿಪತ್ತುಗಳು ಬಾರದಂತೆ ಹಗಲಿರುಳೆನ್ನದೆ ಗಡಿಯನ್ನು ಕಾಯುವ ಧೈರ್ಯವಂತ ಕಾವಲುಗಾರರು. ಬಿಸಿಲ ಬೇಗೆಯಲ್ಲಿ ಬೆಂದು ಧೋ ಎಂದು ಸುರಿಯುವ ಮಳೆಯಲ್ಲಿ ನೆಂದು ಹಗಲಿರುಳು ಲೆಕ್ಕಿಸದೆ ನಮ್ಮ ದೇಶವು ವಿದೇಶಿಯರ ವಶವಾಗದಂತೆ ರಕ್ಷಿಸುವ ನಿಷ್ಠಾವಂತ ಕೆಚ್ಚೆದೆಯ ವೀರ ಯೋಧರು. ಪ್ರಾಮಾಣಿಕ ದೇಶಭಕ್ತಿ ಉಳ್ಳ ಸೇವಕರೇ, ಭಾರತ ಮಾತೆಗೆ ಕೃತಜ್ಞರು. ನಮಗಾಗಿ ರಕ್ತ ಹರಿಸಿ ಅಮರರಾದ ವೀರ ಯೋಧರೇ, ನಾವೆಂದೂ ನಿಮ್ಮ ಈ ತ್ಯಾಗವ ಮರೆಯಲಾರೆವು. ನಿಮ್ಮನ್ನು ಪಡೆದ ನಾವು ಧನ್ಯರಾದೆವು. ಸ್ವಾತಂತ್ರ್ಯದ ಸವಿ ಕನಸುಗಾರರು ಸ್ವಾತಂತ್ರ್ಯವ ನಮಗಾಗಿ ಧಾರೆ ಎರೆದರು. ಅದ ನಾವು ಉಳಿಸೋಣ, ಮುಂದಕ್ಕೆ ನಡೆಸೋಣ. ಭವ್ಯ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತಾ ಶ್ರೀ ಸಾಮಾನ್ಯರಾಗೋಣ. ರಚನೆ ರಾಣಿ ಟಿ. ಆರ್. ಸ್ವರ, ಮೈಸೂರು. ಕವನ ಸಂಕಲನ ಕೆಂಡದ ನೆರಳು. 10 ಅಡುಗೆ ಮನೆ. ರುಚಿಕರ ತರಕಾರಿ ಚಟ್ನಿಗಳು. 1 ಬೆಂಡೆಕಾಯಿ ಚಟ್ನಿ. ಏನೇನು ಬೇಕು? ಬೆಂಡೆಕಾಯಿ ಕಾಲು ಕೆ. ಜಿ. ಹಸಿಮೆಣಸಿನಕಾಯಿ 7 ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉದ್ದಿನ ಬೇಳೆ 2 ಚಮಚ, ಕರಿಬೇವು ಎಲೆ 8 ಹಸಿ ಶುಂಠಿ ತುರಿ ಸ್ವಲ್ಪ, ಬೆಳ್ಳುಳ್ಳಿ ಎಸಳು 5 ಉಪ್ಪು ರುಚಿಗೆ ತಕ್ಕಷ್ಟು, ಹುಣ ಸೇರಿಸ ಸ್ವಲ್ಪ, ಎಣ್ಣೆ ಸ್ವಲ್ಪ. ಒಗ್ಗರಣೆಗೆ ಸಾಸಿವೆ, ಚಿಟಿಕೆ ಅರಿಶಿನ ಪುಡಿ, ಎಣ್ಣೆ ಸ್ವಲ್ಪ. ಮಾಡೋದು ಹೇಗೆ? ಬೆಂಡೆಕಾಯಿಯನ್ನು ತೊಳೆದು ನೀರಿಲ್ಲದಂತೆ ಒರೆಸಿ ಸಣ್ಣಗೆ ಹೆಚ್ಚಿ 2 ಚಮಚ ಎಣ್ಣೆಯೊಂದಿಗೆ ಚೆನ್ನಾಗಿ ಹುರಿಯಬೇಕು. ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಹುರಿದು ಆರಿದ ಮೇಲೆ ಉಪ್ಪು, ಹುಣ ಸೇರಿಸ ಬೆರೆಸಿ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಬಿ. ಸಾಸಿವೆ, ಅರಿಶಿನದ ಒಗ್ಗರಣೆ ಸೇರಿಸಿದರೆ ರುಚಿಯಾದ ಬೆಂಡೆಕಾಯಿ ಚಟ್ನಿ ಸಿದ್ಧ. 2 ಸೀಮೆ ಬದನೆಕಾಯಿ ಚಟ್ನಿ. ಏನೇನು ಬೇಕು? ಸೀಮೆ ಬದನೆಕಾಯಿ 1, ಉದ್ದಿನ ಬೇಳೆ 2 ಚಮಚ, ಬಿಳಿ ಎಳ್ಳು 2 ಚಮಚ, ಹಸಿಮೆಣಸಿನಕಾಯಿ 7 ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಎಲೆ 8 ಹುಣ ಸೇರಿಸ 1 ಚಮಚ, ಇಂಗು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಂತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು. ಮಾಡೋದು ಹೇಗೆ? ಸೀಮೆ ಬದನೆಕಾಯಿಯನ್ನು ಸಿಪ್ಪೆಯೊಂದಿಗೆ ಸಣ್ಣಗೆ ಹೆಚ್ಚಿ ಎಣ್ಣೆ ಹಾಕಿ ಮೆಣಸಿನಕಾಯಿ ಸೇರಿಸಿ ಹುರಿಯಬೇಕು. ಉದ್ದಿನ ಬೇಳೆ, ಎಳ್ಳನ್ನು ಕೆಂಪಗೆ ಹುರಿದು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೇರಿಸಿ. ಆರಿದ ನಂತರ ಉಪ್ಪು,
ಹುಣಸೆರಸದೊಡನೆ ಮಿಕ್ಸಿ ಮಾಡಿ ಇಂಗು ಸಾಸಿವೆಯ ಒಗ್ಗರಣೆ ಸೇರಿಸಿದರೆ ರುಚಿಯಾದ ಸೀಮೆ ಬದನೆಕಾಯಿಯ ಚಟ್ನಿ ಸಿದ್ಧ. 3 ಮೂಲಂಗಿ ಚಟ್ನಿ. ಏನೇನು ಬೇಕು? ಮೂಲಂಗಿ 2 ಇನದ 3, ಟೊಮೆಟೊ ಹಣ್ಣು 3, ಈರುಳ್ಳಿ 3, ಕರಿಬೇವು ಎಲೆ 8 ಇನದ 10, ಒಣಮೆಣಸಿನಕಾಯಿ 8 ಇನದ 10, ಹುಣಸೆರಸ 1 ಚಮಚ, ಬೆಳ್ಳುಳ್ಳಿ ಎಸಳು 5 ಇನದ 6, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಸ್ವಲ್ಪ, ಎಣ್ಣೆ ಸ್ವಲ್ಪ. ಒಗ್ಗರಣೆಗೆ ಎಣ್ಣೆ ಸ್ವಲ್ಪ, ಸಾಸಿವೆ, ಅರಿಶಿನ ಪುಡಿ ಚಿಟಿಕೆ. ಮಾಡೋದು ಹೇಗೆ? ಮೂಲಂಗಿಯನ್ನು ಸಿಪ್ಪೆ ತೆಗೆದು ಸಣ್ಣನೆ ಹುಳುಗಳಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ಟೊಮೆಟೊ ಹಣ್ಣು, ಈರುಳ್ಳಿಯನ್ನು ಹೆಚ್ಚಿಕೊಳ್ಳಿ. ಎಣ್ಣೆಯಲ್ಲಿ ಮೂಲಂಗಿಯನ್ನು ವಾಸನೆ ಹೋಗುವವರೆಗೂ ಹುರಿಯಬೇಕು. ನಂತರ ಟೊಮೆಟೊ, ಈರುಳ್ಳಿಯನ್ನು ಚೆನ್ನಾಗಿ ಹುರಿದು, ಬೆಳ್ಳುಳ್ಳಿ, ಕರಿಬೇವು ಹುರಿದು, ಒಣಮೆಣಸಿನಕಾಯಿಯನ್ನು ಬೆಚ್ಚಗೆ ಮಾಡಿ ಆರಿದ ನಂತರ ಹುಣಸೆರಸ, ಉಪ್ಪು ಬೆರೆಸಿ ಮಿಕ್ಸಿನಲ್ಲಿ ರುಬ್ಬಿ, ಸಾಸಿವೆ, ಅರಿಶಿನದ ಒಗ್ಗರಣೆ ಹಾಕಿದರೆ ಮೂಲಂಗಿ ಚಟ್ನಿ ತಯಾರು. 4 ಹೀರೆಕಾಯಿ ಚಟ್ನಿ. ಏನೇನು ಬೇಕು? ಹೀರೆಕಾಯಿ 1, ಒಣಮೆಣಸಿನಕಾಯಿ 8 ಇನದ 10, ಬಿಳಿ ಎಳ್ಳು 2 ಚಮಚ, ಉದ್ದಿನಬೇಳೆ 2 ಚಮಚ, ಕಡಲೆಬೇಳೆ 2 ಚಮಚ, ತೊಗರಿಬೇಳೆ 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಎಲೆ 8 ಇನದ 10, ಹುಣಸೆರಸ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ. ಒಗ್ಗರಣೆಗೆ ಇಂಗು, ಎಣ್ಣೆ, ಸಾಸಿವೆ, ಅರಿಶಿನ. ಮಾಡೋದು ಹೇಗೆ? ಹೀರೆಕಾಯಿಯನ್ನು ಸಿಪ್ಪೆಯೊಂದಿಗೆ ಎಣ್ಣೆ ಬೆರೆಸಿ ಹುರಿಯಬೇಕು. ಒಣಮೆಣಸಿನಕಾಯಿಯನ್ನು ಬೆಚ್ಚಗೆ ಮಾಡಿಟ್ಟುಕೊಳ್ಳಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಎಳ್ಳನ್ನು ಎಣ್ಣೆಯೊಂದಿಗೆ ಕೆಂಪಗೆ ಹುರಿದು ಕರಿಬೇವನ್ನು ಸೇರಿಸಿ. ನಂತರ ಕೊತ್ತಂಬರಿ ಸೊಪ್ಪು, ಹುಣಸೆರಸ, ಉಪ್ಪಿನೊಂದಿಗೆ ಮಿಕ್ಸಿ ಮಾಡಿ ಸಾಸಿವೆ, ಇಂಗಿನ ಒಗ್ಗರಣೆ ಸೇರಿಸಿದರೆ ರುಚಿಯಾದ ಹೀರೆಕಾಯಿ ಚಟ್ನಿ ತಯಾರು. 5 ಬದನೆಕಾಯಿ ಚಟ್ನಿ. ಏನೇನು ಬೇಕು? ಗುಂಡು ಬದನೆಕಾಯಿ ಕಾಲು ಕೆ. ಜಿ, ಬೆಳ್ಳುಳ್ಳಿ ಎಸಳು 5 ಇನದ 6, ಹುಣಸೆರಸ 1 ಚಮಚ, ಬ್ಯಾಡಗಿ ಒಣಮೆಣಸಿನಕಾಯಿ 8 ಇನದ 10, ಕರಿಬೇವು ಎಲೆ 8 ಇನದ 10, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ. ಒಗ್ಗರಣೆಗೆ ಸಾಸಿವೆ, ಚಿಟಿಕೆ ಅರಿಶಿನ ಪುಡಿ, ಎಣ್ಣೆ. ಮಾಡೋದು ಹೇಗೆ? ಬದನೆಕಾಯಿಯನ್ನು ಸಣ್ಣಗೆ ಹೆಚ್ಚಿ ಎಣ್ಣೆಯಲ್ಲಿ ಹುರಿಯಬೇಕು. ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲವನ್ನೂ ಸ್ವಲ್ಪ ಎಣ್ಣೆ ಹೊಕ್ಕಿ ಕೆಂಪಗೆ ಹುರಿದು, ಹುಣಸೆರಸ, ಉಪ್ಪು ಬೆರೆಸಿ. ಆರಿದ ನಂತರ ಮಿಕ್ಸಿಯಲ್ಲಿ ಚಟ್ನಿಯನ್ನು ತರಿಯಾಗಿ ರುಬ್ಬಿ, ಸಾಸಿವೆ ಒಗ್ಗರಣೆ, ಚಿಟಿಕೆ ಅರಿಶಿನ ಸೇರಿಸಿದರೆ ಊಟಕ್ಕೆ ರುಚಿಯಾದ ಚಟ್ನಿ ತಯಾರು. 11 ಮಿತ್ರ ಜ್ಯೋತಿ ವಾರ್ತೆ. ಫೆಬ್ರವರಿ 1, 2025 ರಿಂದ ಪ್ರತಿ ಶನಿವಾರವೂ ದಿ ಇನ್ಕ್ಲೂಷನ್ ಮೂವ್ಮೆಂಟ್ ತಂಡದ ಸ್ವಯಂ ಸೇವಕರು ಮಿತ್ರ ಜ್ಯೋತಿಗೆ ಆಗಮಿಸಿ, ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಮನೋರಂಜಕ ಚಟುವಟಿಕೆಗಳಲ್ಲಿ ಮುಳುಗಿಸಿದ್ದರು. ಇವು ಹಾಡು, ನೃತ್ಯ, ಆಟ ಮುಂತಾದ ಕಲಿಕಾ ಚಟುವಟಿಕೆಗಳನ್ನು ಒಳಗೊಂಡಿದ್ದು, ತರಬೇತಿ ಹೊಂದಿದ ವಿದ್ಯಾರ್ಥಿಗಳು ಮಿತ್ರ ಜ್ಯೋತಿಯ 35ನೇ ವಾರ್ಷಿಕೋತ್ಸವದಲ್ಲಿ ತಮ್ಮ ಪ್ರತಿಭೆಯನ್ನು ಎಲ್ಲರ ಮುಂದೆ ಪ್ರದರ್ಶಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಭಿಕರೆಲ್ಲರೂ ಇವರ ಪ್ರತಿಭೆಯನ್ನು ಮನಃಪೂರ್ವಕವಾಗಿ ಶ್ಲಾಘಿಸಿದರು. ದಿ ಇನ್ಕ್ಲೂಷನ್ ಮೂವ್ಮೆಂಟ್ ತಂಡದ ಈ ವಿಶೇಷ ಸಹಯೋಗಕ್ಕಾಗಿ ಮಿತ್ರ ಜ್ಯೋತಿ ಕುಟುಂಬವು ಸ್ವಯಂ ಸೇವಕರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಆರ್.ಸಿ. ಐ.ಸಿ. ಬಿ.ಐ. ಡಿ ಇಂಡಿಯಾದ 25 ಶಿಕ್ಷಾರ್ಥಿಗಳು ಹಾಗೂ ಒಬ್ಬರು ಕ್ಷೇತ್ರ ಸಂಯೋಜಕರು 8 ಏಪ್ರಿಲ್ 2025 ರಂದು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ್ದರು. ದೃಷ್ಟಿ ವಿಶೇಷಚೇತನರ ಜೀವನವನ್ನು ಅರ್ಥೈಸಿಕೊಳ್ಳಲು ಇವರೆಲ್ಲರೂ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಅನೇಕ ಚಟುವಟಿಕೆಗಳು ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಿದ್ದರು. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 7 ಜುಲೈರಿಂದ 27 ಡಿಸೆಂಬರ್ ರವರೆಗೆ 6 ತಿಂಗಳ ಡಿಜಿಟಲ್ ಸಾಕ್ಷರತಾ ತರಬೇತಿ ಕಾರ್ಯಕ್ರಮವು ಪ್ರಾರಂಭವಾಗುತ್ತಿದ್ದು, ಇದಕ್ಕೆ ನೋಂದಾಯಿಸಿಕೊಳ್ಳಲು ಜೂನ್ 30 ಕೊನೆಯ ದಿನವಾಗಿರುತ್ತದೆ. ಮಿತ್ರ ಜ್ಯೋತಿ ಮತ್ತು ಎನ್.ಐ.ಟಿ ಸಹಯೋಗ ಹಾಗೂ ದೃಢೀಕರಣದೊಂದಿಗೆ ನಡೆಯುವ ಈ ತರಬೇತಿ ಕಾರ್ಯಕ್ರಮಕ್ಕೆ 12ನೇ ತರಗತಿ ಅಥವಾ ದ್ವಿತೀಯ ಪಿ.ಯು.ಸಿ. ತೇರ್ಗಡೆ ಹೊಂದಿರುವ 18 ವರ್ಷಕ್ಕಿಂತ ಮೇಲ್ಪಟ್ಟ ದೃಷ್ಟಿ ವಿಶೇಷಚೇತನರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಕಂಪ್ಯೂಟರ್ ಶಿಕ್ಷಣದೊಂದಿಗೆ ಚಲನಶೀಲತೆಯ ತರಬೇತಿ, ಇಂಗ್ಲಿಷ್ ಭಾಷಾ ಸಂವಹನ, ಕಾನೂನು ಹಾಗೂ ಹಕ್ಕುಗಳ ಬಗ್ಗೆ ತಿಳುವಳಿಕೆ,
ವ್ಯಕ್ತಿತ್ವ ವಿಕಸನ, ಆರೋಗ್ಯ, ಉದ್ಯೋಗ ಮಾರ್ಗದರ್ಶನ ಮುಂತಾದ ಇತರ ಜೀವನ ಕೌಶಲ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಪ್ರಮಾಣೀಕರಿಸಲ್ಪಟ್ಟ ತರಬೇತಿ ಕಾರ್ಯಕ್ರಮವನ್ನು ದೃಷ್ಟಿ ವಿಶೇಷ ಚೇತನರಿಗೆ ಅಗತ್ಯವಾದ ಕಂಪ್ಯೂಟರ್ ಕೌಶಲ್ಯಗಳನ್ನು ಕಲಿಸಿ, ವಿದ್ಯಾರ್ಥಿಗಳನ್ನು ಆತ್ಮವಿಶ್ವಾಸ ಹಾಗೂ ಡಿಜಿಟಲ್ ಸಾಕ್ಷರತೆಯೊಂದಿಗೆ ಮುಂದಿನ ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಸಜ್ಜುಗೊಳಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಮಾಹಿತಿಯನ್ನು ಆಸಕ್ತರೆಲ್ಲರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿರುವ ಶ್ರೀಯುತ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 9741663498 ಅಥವಾ 22587622282752 ಸಿಟಿ ಕೋಡ್ 80 ಎಕ್ಸ್ಟೆನ್ಷನ್ 30 ಮೂಲಕ ಸಂಪರ್ಕಿಸಿ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIP-DA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ (NIEPV-D)